ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಕಂಡು ಬದುಕಿದೆ ಇಂದು ನಾನು, ಕಂಡು ಬದುಕಿದೆ ಇಂದು ನಾನು, ಕರುಣಿಸೋ ಎನ್ನೊಡೆಯನೇ. ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಹುಟ್ಟದಟ್ಟಿಯು ಪಿಡಿದವಂಕಿಯು ತೋಟ ಕೌಸ್ತುಭಭೂಷಣ. ಆ ಹುಟ್ಟದಟ್ಟಿಯು ಪಿಡಿದವಂಕಿಯು ತೋಟ ಕೌಸ್ತುಭಭೂಷಣ. ಮೆಟ್ಟಿದಾನವರತ್ನಧಾವಿಗೆ, ಮೆಟ್ಟಿದಾನವರತ್ನಧಾವಿಗೆ ಇಟ್ಟ ಕಸ್ತೂರಿ ತಿಲಕವ. ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಮಂದಹಾಸವು ದಂತ ಪಂಕ್ತಿಯು ಚೆಂದದ ಕಡೆ ಗಣ್ಣ ನೋಟವು. ಮಂದಹಾಸವು ದಂತ ಪಂಕ್ತಿಯು ಚೆಂದದ ಕಡೆ ಗಣ್ಣ ನೋಟವು. ಅಂದವಾದ ಕುರುಳು ಕೂದಲು, ಅಂದವಾದ ಕುರುಳು ಕೂದಲು, ಮುದ್ದು ಸುರಿವೋ ಮುಖವನ. ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಎನ್ನ ಬಂಧನ ತರಿಸಿದನೆ, ಎನ್ನ ಪಾಪವು ಓಡಿತು. ಎನ್ನ ಬಂಧನ ತರಿಸಿದನೆ, ಎನ್ನ ಪಾಪವು ಓಡಿತು. ಅನ್ಯ ದೈವವ ಭಜಿಸಲ್ಯಾತಕ್ಕೆ, ಅನ್ಯ ದೈವವ ಭಜಿಸಲ್ಯಾತಕ್ಕೆ, ಮನ್ನಿಸೋ ಹಯವದನನೇ. ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ಕಂಡು ಬದುಕಿದೆ ಇಂದು ನಾನು, ಕಂಡು ಬದುಕಿದೆ ಇಂದು ನಾನು, ಕರುಣಿಸೋ ಎನ್ನೊಡೆಯನೇ. ಕಂಡೆ ಕಂಡೆನು ಕೃಷ್ಣ ನಿನ್ನಯ ದಿವ್ಯ ಮಂಗಳ ವಿಗ್ರಹ. ದಿವ್ಯ ಮಂಗಳ ವಿಗ್ರಹ, ದಿವ್ಯ ಮಂಗಳ ವಿಗ್ರಹ. ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೇಢ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ. ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಹೃನ್ಮಂದಿರದಲ್ಲಿ ವಿರಾಜಮಾನರಾಗಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣಾಮಗಳು. ಸಹೃದಯರಾದ ಎಲ್ಲ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ಪ್ರಣತಿಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 32ನೆಯ ಕುಸುಮವನ್ನು ಶ್ರೀಕೃಷ್ಣ ಪ್ರಭುವಿನ ಪದಗಳಲ್ಲಿ ಅರ್ಪಿಸಲು ಉದ್ಯುಕ್ತನಾಗಿದ್ದೇನೆ. ಈ ಹಿಂದಿನ ಪ್ರವಚನದಲ್ಲಿ ಶ್ರೀಕೃಷ್ಣ ಪ್ರಭು ಸೃಷ್ಟಿಯಲ್ಲಿರುವಂತಹ ತನ್ನ ನೀತಿಯನ್ನು ಒಂದನ್ನು ವ್ಯಕ್ತಪಡಿಸಿ
ವಿವೇಕಯುಕ್ತನಾಗಿ ಮಾಡುವ ಕರ್ಮಗಳನ್ನೆಲ್ಲವನ್ನು ನನ್ನಲ್ಲಿ ಸಮರ್ಪಿಸಿ, ಅಂದರೆ ಪರತತ್ವಕ್ಕೆ ಸಮರ್ಪಿಸಿ, ನಿರ್ಮಮನಾಗಿ ಹಾಗೆ ನಿರಹಂಕಾರನಾಗಿ, ನಿರಾಶಿ, ಬೇರೆ ಬೇರೆ ಆಸೆಗಳನ್ನು ಇಟ್ಕೊಳ್ಳದೇ ಇದ್ದವನಾಗಿ ಯಾರು ಬದುಕ್ತಾನೋ ಅವನು ಉತ್ತಮ ಗತಿಯನ್ನು ಪಡಿತಾನೆ, ಮೋಕ್ಷವನ್ನು ಪಡಿತಾನೆ. ಇದು ನನ್ನ ಮತ. ಮತ ಅನ್ನೋದಕ್ಕೆ ಇದು ಶ್ರೀಕೃಷ್ಣನ ಮತ. ಹಾಗಿದ್ದರೆ ರಾಮನ ಮತ ಬೇರೆ ಒಂದಿರ್ಬೋದು, ಇನ್ನು ಬೇರೆ ಒಬ್ಬೊಬ್ಬ ಮಹಾತ್ಮನದು ಒಂದೊಂದು ಮತ ಇರ್ಬೋದು ಅಂತ ಹಾಗೆ ಅಂದ್ಕೊಳ್ಳೋದಕ್ಕೆ ವಿಷಯ ಇಲ್ಲ. ಕೃಷ್ಣ ಯಾರಾಗಿ ಮಾತನಾಡ್ತಾ ಇದ್ದಾನೆ ಅಂದರೆ ಪರತತ್ವವೇ ಕೆಳಗಡೆ ಇಳಿದು ಬಂದು ಮಾತನಾಡ್ತಾ ಇರೋ ಸಂದರ್ಭ. ಆದ್ದರಿಂದ ಅವನ ಮತಿಗೆ ಬಂದ ವಿಷಯ ಸೃಷ್ಟಿಯಲ್ಲಿ ಏನಿದೆಯೋ ಅದೇ ಬಂದಿದೆ. ಆದ್ದರಿಂದ ಸೃಷ್ಟಿಯ ನೀತಿ ಹೀಗಿದೆ ಅನ್ನೋದು ತಾತ್ಪರ್ಯ. ಅದಕ್ಕೆ ಇದನ್ನು ಯಾರಾದರೂ ಒಪ್ಕೊಳ್ಳದೆ ಹೋದರೆ, ಇದ್ರ ಬಗ್ಗೆ ದ್ವೇಷ ಬುದ್ಧಿಯಿಂದ ವ್ಯವಹಾರ ಮಾಡಿದ್ರೆ ಅವರು ಬುದ್ಧಿಹೀನರಾಗ್ತಾರೆ, ಸಂಪೂರ್ಣವಾಗಿ ನಷ್ಟವಾಗ್ತಾರೆ ಒಂದು ದೃಷ್ಟಿಯಿಂದ ಅಂತ. ಅಂದರೆ ಸಂಸಾರ ಚಕ್ರದಲ್ಲಿ ಸಿಗಾಕ್ಕೊಳ್ತಾರೆ, ಒಂದು ದೃಷ್ಟಿಯಿಂದ ಮತ್ತಷ್ಟು ಕ್ಲೇಶಗಳಿಗೆ ಒಳಗಾಗ್ತಾರೆ ಅನ್ನೋ ವಿಷಯವನ್ನು ಹಿಂದಿನ ಪಾಠದಲ್ಲಿ ಅನುಸಂಧಾನ ಮಾಡಿದ್ದೀವಿ. ಮುಂದಿನ ಪಾಠ 33ನೇ ಶ್ಲೋಕ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೆ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ. ಜ್ಞಾನವಾನಪಿ ಅಂದರೆ ಬೇಕಾದಷ್ಟು ತಿಳುವಳಿಕೆ ಇದ್ದರೂ ಸಹ ಪಾಠ ಪ್ರವಚನಗಳನ್ನು ಕೇಳಿದರೆ, ಇವತ್ತಿನ ಕಾಲದಲ್ಲಿ ಹೇಳೋದಾದರೆ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರೆ ಎಷ್ಟೆಷ್ಟೋ ತಿಳುವಳಿಕೆ ಬರುತ್ತೆ. ಅದು ಲೋಕಕ್ಕೆ ಸಂಬಂಧಪಟ್ಟಂತಹ ತಿಳುವಳಿಕೆ ಒಂದು, ಅದಲ್ಲದೆ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆಯೂ ತಿಳುವಳಿಕೆ ಬರಬಹುದು. ಹಾಗೆ ತಿಳುವಳಿಕೆ ಇದ್ದರೂ ಸಹ ಸ್ವಸ್ಯಾಹ ಪ್ರಕೃತೇ ಸದೃಶಂ, ತನ್ನ ಪ್ರಕೃತಿ ಅಂದರೆ ಹುಟ್ಟು ಗುಣವಾಗಿ ಬಂದಿರುವಂತಹ ಯಾವ ಮೈ ಇದೆಯೋ ಅದಕ್ಕೆ ತಕ್ಕಂತೆ ಚೇಷ್ಟತೆ ಅಂದರೆ ವರ್ತಿಸ್ತಾನೆ. ಭೂತಾನಿ ಜೀವಕೋಟಿಗಳು ಪ್ರಕೃತಿಂ ಯಾಂತಿ, ತಮ್ಮ ಪ್ರಕೃತಿ ಸ್ವಭಾವ ಏನಿದೆ ಆ ಕಡೆಗೆ ಹೋಗುತ್ತೆ ಅಂತ. ಯಾರು ಎಷ್ಟೇ ತಿಳುವಳಿಕೆ ಕೊಟ್ಟರು, ಉಪದೇಶ ಮಾಡಿದ್ರು, ಅದೆಲ್ಲ ಬುದ್ಧಿನಲ್ಲಿರುತ್ತೆ. ಆದರೆ ಅವರ ನಡವಳಿಕೆ ಅಂತ ಹೊರಟಾಗ ಅದು ಹೇಗಿರುತ್ತೆ ಅಂದರೆ ಅವ್ರ ಪ್ರಕೃತಿ ಅಂದರೆ ಹುಟ್ಟು ಸ್ವಭಾವ ಏನು ಬಂದಿದೆ ಆ ಕಡೆಗೆ ಹೋಗುತ್ತೆ ಅಂತ ಅರ್ಥ. ನಿಗ್ರಹ ಕಿಂಕರಿಷ್ಯತಿ. ಹೀಗಿರುವಾಗ ನೀನು ಇಂದ್ರಿಯಗಳನ್ನು ನಿಗ್ರಹ ಮಾಡೋ, ಈ ಚೌಕಟ್ಟಲ್ಲಿ ಬದುಕು ಅಂತ ಎಷ್ಟೆಷ್ಟು ಉಪದೇಶ ಮಾಡಿದ್ರೂ ಆ ನಿಗ್ರಹ ಅನ್ನೋದು ಕಿಂಕರಿಷ್ಯತಿ, ಏನು ಮಾಡೋಕ್ಕಾಗತ್ತೆ ಅಂತ. ತಾತ್ಪರ್ಯ ಏನು ಅಂತ ನಾವು ತಗೋಬೇಕು. ಪ್ರಕೃತಿ ಅಂದರೆ ಏನು ಅನ್ನೋ ವಿಷಯವನ್ನು ನಾವು ತಗೋಬೇಕು. ಇಲ್ಲಿ ನೇಚರ್ ಅಂತ ಅರ್ಥ ಅಲ್ಲ. ಬೇರೆ ಬೇರೆ ದರ್ಶನಗಳಲ್ಲಿ ಪ್ರಕೃತಿ ಅನ್ನೋ ಶಬ್ದವನ್ನು ಒಂದು ನಿರ್ದಿಷ್ಟವಾದ ಅರ್ಥದಲ್ಲಿ ಬಳಸ್ತಾರೆ. ಪ್ರಸ್ತುತದಲ್ಲಿ ಪ್ರಕೃತಿ ಅಂದರೆ ವಿಸ್ತಾರವಾಗಿ ಸೃಷ್ಟಿ ಬೆಳೆಯುವಾಗ ಒಬ್ಬೊಬ್ಬ ಮನುಷ್ಯನು ತನ್ನವನ್ನು ಒಂದನ್ನು ಹೊತ್ತು ಬರ್ತಾನೆ ಹೊರಗಡೆಗೆ. ಆ ತನ್ನತನ ಅನ್ನೋದೇನಿದೆ ಅದು ಬಹಳ ಭದ್ರವಾದದ್ದು. ಅದನ್ನು ಕಳ್ಕೊಂಡು ಬದುಕೋದು ಬಹಳ ಕಷ್ಟ, ಆಗೋಲ್ಲ. ಪ್ರಕೃತಿ ದುಸ್ತ್ಯಜ ಎಂಬುದಾಗಿ ಮಾತು ಹೇಳೋದುಂಟು. ಪ್ರಕೃತಿಯ ಗುಣವನ್ನು ಮೀರೋಕ್ಕಾಗೋಲ್ಲ ಅನ್ನೋ ರೀತಿಯಲ್ಲಿ. ಅದರ ಲಕ್ಷಣವನ್ನು ಹೇಳುವಾಗ ಪೂರ್ವಕೃತ ಧರ್ಮಾಧರ್ಮಾದಿ ಸಂಸ್ಕಾರ ವರ್ತಮಾನ ಜನ್ಮಾದೋ ಅಭಿವ್ಯಕ್ತ ಅಂತ ಅರ್ಥವನ್ನು ಹೇಳೋದುಂಟು. ಅಂದರೆ ಹಿಂದಿನ ಜನ್ಮಗಳಲ್ಲಿ ಸಂಪಾದಿಸಿದಂತಹ ಪುಣ್ಯ ಪಾಪಗಳು ಈ ಜನ್ಮದಲ್ಲಿ ವ್ಯಕ್ತವಾಗೋದಕ್ಕೆ ಬೇಕಾಗುವಂತಹ ಒಂದು ಮೈಯನ್ನು ಇಟ್ಕೊಂಡು ಪ್ರಕಾಶಿತವಾಗುತ್ತೆ. ಆಗ ಅದನ್ನು ಪ್ರಕೃತಿ ಎಂಬುದಾಗಿ ಕರೀತಾರೆ. ಇವತ್ತು ಲೌಕಿಕವಾದ ಭಾಷೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳೋದುಂಟು.
ಭಾರತೀಯ ವಿದ್ಯೆಗಳ ದೃಷ್ಟಿಯಿಂದ ಆಯುರ್ವೇದ ಪ್ರಕೃತಿಯನ್ನು ವಿಷಯವನ್ನು ನಿರೂಪಣೆ ಮಾಡುತ್ತೆ. ಯಾವ ಪ್ರಕೃತಿಯನ್ನು ಅಂದರೆ ಹುಟ್ಟಿಗೆ ಅಂಟ್ಕೊಂಡು ಬರುವಂತಹ ಪ್ರಕೃತಿ ಯಾವುದು ಅನ್ನೋದನ್ನು ನಿರೂಪಣೆ ಮಾಡುತ್ತೆ. ಉದಾಹರಣೆಗೆ ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ, ವಾತಪಿತ್ತ ಪ್ರಕೃತಿ, ವಾತ ಕಫ ಪ್ರಕೃತಿ, ಸಮ ಪ್ರಕೃತಿ ಅಂತ ಆಯುರ್ವೇದ ದೃಷ್ಟಿಯಿಂದ 7 ತರಹದ ಲಕ್ಷಣಗಳುಳ್ಳಂಥ ಮಾನವರು ಹುಟ್ಟುತ್ತಾರೆ ಎಂಬುದಾಗಿ ಹೇಳುತ್ತೆ. ಇದು ದೇಹದ ಧಾತುಗಳ ದೃಷ್ಟಿಯಿಂದ ಹೇಳುವ ಮಾತಾದರೆ, ಇನ್ನೊಂದು ಮನಸ್ಸು ಅಥವಾ ಚಿತ್ತ ಅದರ ಸ್ವರೂಪವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳೋದಾದರೆ ಸಾತ್ವಿಕ ಪ್ರಕೃತಿ, ರಾಜಸ ಪ್ರಕೃತಿ, ತಾಮಸ ಪ್ರಕೃತಿ ಅಂತ 3 ಪ್ರಧಾನವಾದ ಪ್ರಭೇದಗಳನ್ನು ಆಯುರ್ವೇದ ಆಚಾರ್ಯರು ಹೇಳ್ತಾರೆ. ಅದರಲ್ಲೂ ಸಹ ಪುನಃ ಪ್ರಭೇದಗಳನ್ನು ಹೇಳ್ತಾರೆ. ಉದಾಹರಣೆಗೆ ಸಾತ್ವಿಕ ಪ್ರಕೃತಿ ಅಂತ ತೆಗೆದುಕೊಂಡ್ರೆ ಅದರಲ್ಲಿ ಬ್ರಹ್ಮಕಾಯ ಅಂತ ಒಂದು ದೇಹ, ಮಹೇಂದ್ರಕಾಯ ಅಂತ ಇನ್ನೊಂದು, ವರುಣಕಾಯ, ಕೌಬೇರಕಾಯ, ಗಂಧರ್ವಕಾಯ, ಯಾಮ್ಯಕಾಯ, ಋಷಿ ಸತ್ವ ಎಂಬುದಾಗಿ 7 ಪ್ರಕಾರಗಳು ಉಂಟು ಸಾತ್ವಿಕ ಪ್ರಕೃತಿನಲ್ಲಿ ಎಂಬುದಾಗಿ. ಇದು ಹುಟ್ಟಿನಿಂದ ಬರುವಂತಹದ್ದು. ಆ ಥರದ ಮೈ ಯಾಕೆ ಹೊಂತಾನೆ ಅಂತ ಕೇಳಿದ್ರೆ ಪುಣ್ಯ ಪಾಪಗಳೇ ಕಾರಣ. ಅವನು ಯಾವುದೋ ವಿಶಿಷ್ಟವಾದ ಪುಣ್ಯ ಮುಂದಕ್ಕೆ ಫಲ ಕೊಡಬೇಕಾದ್ರೆ ಅದಕ್ಕೆ ತಕ್ಕ ಮೈ ಬೇಕಾಗುತ್ತೆ. ಆ ಮೈಯನ್ನು ಅವನು ಹುಟ್ಟುವಾಗ ಪಡ್ಕೊಂಡು ಬರ್ತಾನೆ. ಆ ಮೈ ಎಲ್ಲಿ ಪಡಿಬೇಕೋ ಅಲ್ಲೇ ಜೀವ ಹೋಗಿ ಪ್ರವೇಶ ಮಾಡಿ ಗರ್ಭದಲ್ಲಿ ಆ ತಂದೆ ತಾಯಿಗಳ ವಿಶಿಷ್ಟವಾದಂಥ ಗುಣಗಳನ್ನೆಲ್ಲ ತಾನು ಹೊತ್ಕೊಂಡು ಒಂದು ಮೈಯನ್ನು ಪಡೆಯುತ್ತೆ. ಹಾಗೆ ರಾಜಸ ಪ್ರಕೃತಿ ಎನ್ನುವಾಗ ಅದರಲ್ಲಿ 6 ಪ್ರಭೇದಗಳನ್ನು ಹೇಳಿದ್ದಾರೆ. ಆಸುರ ಪ್ರಕೃತಿ, ಸರ್ಪಕಾಯ, ಪಕ್ಷಿಕಾಯ, ರಾಕ್ಷಸ, ಪೈಶಾಚ, ಪ್ರೇತ ಎಂಬುದಾಗಿ ಪ್ರಕೃತಿಯನ್ನು ಹೇಳ್ತಾರೆ. ಈ ಹೆಸರಿಗೆ ತಕ್ಕಂತೆ ಕೆಲವಾರು ವಿಶಿಷ್ಟ ಗುಣಗಳಿಂದ ಕೂಡಿರುತ್ತೆ. ಅದೇ ರೀತಿಯಲ್ಲಿ ತಾಮಸ ಪ್ರಕೃತಿಯಲ್ಲಿ 3 ಪ್ರಧಾನವಾದ ಪ್ರಭೇದಗಳನ್ನು ಹೇಳ್ತಾರೆ. ಒಂದು ಪಶುಕಾಯ, ಎರಡನೇದು ಮತ್ಸ್ಯಕಾಯ, ಮೂರನೇದು ವಾನಸ್ಪತ್ಯಕಾಯ ಅಂತ. ಕಾಯ ಅಂದರೆ ಶರೀರ ಅಂತ ಅರ್ಥ. ಇಷ್ಟು ವೈವಿಧ್ಯಗಳನ್ನು ನಿರೂಪಣೆ ಮಾಡೋದಲ್ಲದೆ ಒಂದೊಂದು ವೈವಿಧ್ಯ ಸೃಷ್ಟಿಯಲ್ಲಿ ಹೇಗೆ ಇರುತ್ತೆ, ಅದರ ಲಕ್ಷಣಗಳೇನು, ಅದನ್ನ ಗುರುತಿಸೋದಾದರೆ ಹೇಗೆ ಗುರುತಿಸ್ಬೋದು ಅನ್ನೋ ಬಗ್ಗೆಯೂ ಸಹ ಆಯುರ್ವೇದ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಆರ್ಷವಿದ್ಯೆಗಳೆಲ್ಲ ಒಂದು ಇನ್ನೊಂದರ ಜೊತೆಗೆ ಬೆಸ್ತಿರುತ್ತೆ. ಅದು ಹಾಗಾಗಿ ಹಲವು ವಿದ್ಯೆಗಳನ್ನು ಅಧ್ಯಯನ ಮಾಡಿದ್ರೆ ಮಾತ್ರ ಒಂದು ವಿದ್ಯೆಯಲ್ಲಿ ಪ್ರಾವೀಣ್ಯ ಸಿಗುತ್ತೆ ಎಂಬುದಾಗಿ ಹೇಳುವುದುಂಟು. ಏಕಂ ಶಾಸ್ತ್ರಂ ಅಧೀಯಾನ ನ ವಿದ್ಯಾತ್ ಶಾಸ್ತ್ರ ವಿಸ್ತರಂ ಆಯುರ್ವೇದ ಆಚಾರ್ಯರ ಮಾತು. ಒಂದು ಶಾಸ್ತ್ರವನ್ನು ಓದಿದರೆ ಅವನಿಗೆ ಆ ಶಾಸ್ತ್ರದಲ್ಲಿ ಪ್ರೌಢಿಮೆ ಬರೋಲ್ಲ. ಮತ್ತೇನು ಮಾಡಬೇಕು ಅಂದರೆ ಆ ಶಾಸ್ತ್ರಗಳಿಗೆ ಸಂಬಂಧಪಟ್ಟ ಶಾಸ್ತ್ರಗಳು ಅಂತ ಇರುತ್ತೆ, ಅವುಗಳನ್ನು ಅಧ್ಯಯನ ಮಾಡಿದ್ರೆ ಮಾತ್ರ ಆ ಶಾಸ್ತ್ರದ ಬಗ್ಗೆ ಸರಿಯಾದ ಪರಿಣತಿ ಸಿಗುತ್ತೆ ಅಂತ. ಯಾಕೆ ಅಂತ ಕೇಳಿದರೆ, ಒಂದು ಶಾಸ್ತ್ರ ಇನ್ನೊಂದು ಶಾಸ್ತ್ರದ ಜೊತೆಗೆ ಸಂಪೂರ್ಣವಾಗಿ ಬೆಸೆದಿದೆ. ಅದು ಇದು ಒಟ್ಟು ಸೇರಿ ಒಂದು ಸತ್ಯವನ್ನು ಸಾರ್ತಾ ಇದೆ. ತಾನು ಸ್ವತಂತ್ರ ಅನ್ನೋ ರೀತಿಯಲ್ಲಿ ಅಂದ್ಕೊಂಡ್ರೂ ವಾಸ್ತವಿಕವಾಗಿ ನೋಡಿದಾಗ ಪೂರ್ಣ ಸ್ವತಂತ್ರ ಅಲ್ಲ. ತಾನು ಇನ್ನೊಂದು ಶಾಸ್ತ್ರದ ಅನೇಕ ವಿಷಯಗಳನ್ನು ಅಡಕಗೊಳಿಸ್ಕೊಂಡು ಮುಂದೆ ತನ್ನ ವಿಷಯವನ್ನು ಪ್ರಸ್ತುತಗೊಳಿಸುತ್ತೆ. ಹೀಗೆಲ್ಲ ಇರೋದ್ರಿಂದ ಆಯುರ್ವೇದ ಶಾಸ್ತ್ರ ಆಚಾರ್ಯರು ಹೇಳಿದ ವಿಷಯ ಈ ವೇದಾಂತಕ್ಕೆ ಅದಕ್ಕೆ ಭಗವದ್ಗೀತೆ ಅಧ್ಯಾತ್ಮಶಾಸ್ತ್ರ, ಇದಕ್ಕೂ ಆಯುರ್ವೇದಕ್ಕೂ ಏನು ಸಂಬಂಧ? ಆಯುರ್ವೇದ ಅರೋಗ ದೃಢ ಕಾಯನಾಗಿ ಬದುಕೋದಕ್ಕೆ, ರೋಗ ಬಂದರೆ ರೋಗ ಬಗೆಹರಿಸ್ಕೊಳ್ಳೋದಕ್ಕೆ ಬೇಕಾಗುವ ಮಾರ್ಗ ಹೇಳೋಕ್ಕಿರುವಂಥ ಒಂದು ಶಾಸ್ತ್ರ. ಔಷಧ, ಚಿಕಿತ್ಸೆ ಅದರ ವ್ಯಾಪ್ತಿಗೆ ಸೇರುತ್ತೆ. ಇದು ಭಗವದ್ಗೀತೆ ಅಧ್ಯಾತ್ಮಶಾಸ್ತ್ರ, ಅಂದರೆ ನೇರವಾಗಿ ಪರಬ್ರಹ್ಮ, ಆ ಪರಬ್ರಹ್ಮದ ಸಾಕ್ಷಾತ್ಕಾರಕ್ಕೆ ಯಾವ ಸಾಧನೆ ಬೇಕು ಇವುಗಳನ್ನು ನಿರೂಪಣೆ ಮಾಡ್ತಾ ಇರುವಂಥ ವಿಷಯ. ಒಂದಕ್ಕೊಂದಕ್ಕೆ ಏನು ಸಂಬಂಧ ಅಂತ ಸ್ಥೂಲವಾಗಿ ಅನಿಸುತ್ತೆ. ಆದರೆ ನಮ್ಮ ಋಷಿಗಳ ಆಶಯ ಹೇಗಿದೆ ಅಂತ ಕೇಳಿದ್ರೆ, ಒಂದಕ್ಕೊಂದಕ್ಕೆ ಸಂಪೂರ್ಣ ಬೆಸ್ತು ಹೋಗಿರೋದ್ರಿಂದ, ಹೆಣ್ಕೊಂಡ್ಬಿಟ್ಟಿರೋದ್ರಿಂದ ಒಂದು ವಿದ್ಯೆಯನ್ನು, ಒಂದು ಶಾಸ್ತ್ರವನ್ನು ಗಹನವಾಗಿ ಅರ್ಥ ಮಾಡ್ಕೋಬೇಕಾದ್ರೆ 4 ಬೇರೆ ಬೇರೆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ ಅಂತ. ಉದಾಹರಣೆಗಾಗಿ ಒಂದೆರಡನ್ನು ತೊಗೊಳ್ಳೋದಾದರೆ,
ಈಗ ವಾತ ಪ್ರಕೃತಿ ಅಂತ ಒಂದು ಪ್ರಕೃತಿ ಇದೆ ಅಂತ ಹೇಳ್ತಾರೆ. ಇದು ಹುಟ್ಟಿನಿಂದ ಬರುವಂಥ ಗುಣ. ಅದು ಅವನ ಲಕ್ಷಣ ಹೇಳುವಾಗ ಅಧೃತಿ, ಅವನಿಗೆ ಧೃತಿ ಇರಲ್ಲ ಅಂತ, ಅಂದರೆ ಭಯಶೀಲ ಅವನು ಅಂತ ಅರ್ಥ. ಇದಕ್ಕೇನೋ ಒಂದು ಕಾರಣ ಇರಬೇಕು ಅಂತ ಹುಡುಕಬಾರ್ದು. ಬಾಲ್ಯದಲ್ಲಿ ಎಲ್ಲೋ ಹೆದರು ಬಿಟ್ಟಿಯಾನೆ, ಅದಕ್ಕೆ ಅವನಿಗೆ ಭಯ ಜಾಸ್ತಿ ಆಗಿದೆ ಅಂದರೆ ಈ ಥರದ ಘಟನೆಗಳು ಉಂಟು ಲೋಕದಲ್ಲಿ. ಆ ವಿಷಯ ಬೇರೆ. ಅದು ಇದು ಹುಟ್ಟಿನಿಂದಲೇ ಬಂದಿದೆ. ಯಾವ ವಿಶಿಷ್ಟ ಭಯಪಡೋಕೆ ಬೇಕಾಗೋ ಘಟನಾವಳಿಗಳು ಇಲ್ಲದೆ ಹೋದರೂ ಸಹ ಸ್ವಭಾವೇ ಹಾಗಿರುತ್ತೆ, ಭಯ ಜಾಸ್ತಿ. ಅದೃಢ ಸೌಹೃದ. ಎರಡನೇದು ಸ್ನೇಹ ಯಾರ್ದಾರ ಜೊತೆಗೆ ಬೆಳೆಸ್ಕೊಂಡ್ರೆ, ವಿಶ್ವಾಸ ಯಾರ್ದಾರ ಜೊತೆಗೆ ಬೆಳೆಸ್ಕೊಂಡ್ರೆ ಅದು ಅದೃಢವಾಗಿರುತ್ತೆ. ಅಂದರೆ ಸ್ವಲ್ಪ ಕಾಲ ಇರುತ್ತೆ, ಆಮೇಲೆ ಸಂಪೂರ್ಣ ಹೊರಟು ಹೋಗಿಬಿಡುತ್ತೆ. ಅದು ಏನೋ ಗೊತ್ತೇ ಇದ್ದವನು ಹೇಗೆ ಓಡಾಡ್ತಾನೆ ಮುಂದೆ ಯಾವುದೋ ಒಂದು ಸಂದರ್ಭ ಬಂದಾಗ. ಎಷ್ಟೋ ಕಾಲ ಬಹಳ ಆತ್ಮೀಯನಂತೆ ಇದ್ದ, ಹಾಗೆ ಇರಬೇಕಲ್ಲ ಸ್ವಭಾವತಃ ಅಂತ ಕೇಳಿದ್ರೆ ಅದು ಇರಲ್ಲ. ಯಾಕೆಂದರೆ ಅವನಿಗೆ ಸ್ಮೃತಿ ಸ್ವಲ್ಪ ಕಡಿಮೆ. ಅದರಿಂದ ಏನು ಸ್ನೇಹವನ್ನು ವಿಶ್ವಾಸವನ್ನು ಅನುಭವಿಸಿದ್ನೋ ಅದು ಗಾಢವಾಗಿ ಒಳಗಡೆ ಉಳ್ಕೊಂಡು ಕಾಲದಲ್ಲಿ ಸ್ಮೃತಿ ಪಟಲದಲ್ಲಿ ವ್ಯಕ್ತವಾಗ್ತಾ ಇರಬೇಕಲ್ಲ, ಅದು ಆಗೋಲ್ಲ. ಹಾಗಾಗೋದ್ರಿಂದ ಏನಾಗುತ್ತೆ ಅಂದರೆ ಸ್ನೇಹ ದೀರ್ಘಕಾಲ ಉಳಿಯೋದೇ ಇಲ್ಲ, ಹೊರಟು ಹೋಗ್ಬಿಡುತ್ತೆ. ಕೃತಜ್ಞ. ಅದೇ ರೀತಿಯಲ್ಲಿ ಯಾರಿಂದಲೋ ತುಂಬ ಉಪಕಾರ ಪಡೆದಿದ್ದೀನಿ ಅಂತಿದ್ರೂ ಸಹ ಅದನ್ನು ಮರೆತು ಬಿಡ್ತಾನೆ. ಮತ್ತು ತಾನೇನು ಉಪಕಾರ ಪಡೆದ್ನೋ ಅದಕ್ಕೆ ಪ್ರತಿಯಾಗಿ ಉಪಕಾರ ಮಾಡೋದಿರಲಿ, ಅಪಕಾರನೇ ಮಾಡಿಬಿಡ್ತಾನೆ. ಯಾಕೆ ಅಂತ ಕೇಳಿದ್ರೆ ಬುದ್ಧಿನಲ್ಲಿ ಏನು ಉಪಕಾರ ಪಡೆದೆ ಅನ್ನೋದು ಪೂರ್ಣವಾಗಿ ಉಪಸ್ಥಿತಿನಲ್ಲಿ ಇರಲ್ಲ, ಮರೆಯಲ್ಲಿ ಇರುತ್ತೆ. ಯಾರೋ ಕೇಳಿದರೆ ನೀನು ಇಷ್ಟೆಲ್ಲ ಉಪಕಾರ ಪಡೆದಿದ್ದೀಯಲ್ಲಪ್ಪ ಅವ್ರ ಹತ್ರ ಅಂದರೆ ಆಗ ಹೌದು ಅಂತಂತಾನೆ. ಆದರೆ ಏನೋ ವ್ಯವಹಾರ ಮಾಡೋಕ್ಕೆ ಹೊರಟಾಗ ಅದು ಸ್ಮರಣೆ ಚೆನ್ನಾಗಿರುತ್ತಾ ಅಂದರೆ ಖಂಡಿತ ಇರಲ್ಲ, ಅದು ಹೊರಟೋಗಿರುತ್ತೆ. ಆದ್ದರಿಂದ ಅಪಕಾರದ ವ್ಯವಹಾರವನ್ನು ಮಾಡ್ತಾನೆ ಅವನು. ಕೃಶ ಪರುಷ. ಕೃಷನಾಗಿರ್ತಾನೆ, ಚಳ್ಳಗಿರ್ತಾನೆ. ಪರುಷ, ಮೈ ಒರಟಾಗಿರುತ್ತೆ ತುಂಬ. ಅಂದರೆ ಮೈನಲ್ಲಿ ವಾತ ಪ್ರಧಾನವಾಗಿದ್ದ ಶಕ್ತಿ ಆದಾಗ ಆ ವಾತಾನು ಶಕ್ತಿಯ ಲಕ್ಷಣ ಏನಿದೆಯೋ ಅದಷ್ಟು ಅವನ ಮೈನಲ್ಲಿ ಬಂದಿರುತ್ತೆ. ಹಾಗಿರೋದ್ರಿಂದ ಕೃಷತ್ವ ಬರುತ್ತೆ. ಪರುಷಾತ ಅಂದರೆ ಒಂದು ಕಾಠಿಣ್ಯ, ಒರಟುತನ ಅದು ಮೈನಲ್ಲಿ ಬರುತ್ತೆ. ಧಮನಿ ತತಃ ಪ್ರಲಾಪಿ. ಧಮನಿ ತತಃ ದೇಹದಲ್ಲಿ ಧಮನಿಗಳೇನಿದೆಯೋ ಅಂದರೆ ರಕ್ತನಾಳ, ನರ ಮೊದಲಾದವುಗಳನ್ನೆಲ್ಲ ಧಮನಿನೂ ಶಬ್ದದಿಂದ ಕರೆಯೋಕ್ಕೆ ಬರುತ್ತೆ. ಅವುಗಳು ಎದ್ದು ತೋರುವಂತೆ ಇರುತ್ತೆ. ಕೆಲವ್ರ ಮೈನ ನೋಡಿದ್ರೆ ಗೊತ್ತಾಗುತ್ತೆ ಒಳಗಡೆ ಇರುವಂಥ ನರನಾಡಿಗಳು ಏನೂ ಮೈನಲ್ಲಿ ವ್ಯಕ್ತವಾಗೋಲ್ಲ, ಹಾಗೆ ಮೈ ತುಂಬಿಕೊಂಡಿರುತ್ತೆ. ಇನ್ನು ಕೆಲವ್ರ ಮೈನಲ್ಲಿ ಆ ಒಳಗಡೆ ಇರುವಂಥ ನರನಾಡಿಗಳು ದೇಹದ ಬೇರೆ ಬೇರೆ ಭಾಗದಲ್ಲಿ ಎದ್ದು ತೋರೋ ತರಹ ಕಾಣಿಸ್ತಾ ಇರುತ್ತೆ. ಇದಕ್ಕೆ ಧಮನಿ ತತಃ ಅಂದರೆ ಧಮನಿಗಳು ಹೊರಗಡೆ ವಿಸ್ತಾರವಾಗಿರುತ್ತೆ ಅಂತ ಅರ್ಥ. ಪ್ರಲಾಪಿ. ಮತ್ತು ಮಾತು ಜಾಸ್ತಿ ಆಡೋ ಸ್ವಭಾವ ಇರುತ್ತೆ ಅವನಿಗೆ, ಸುಮ್ಮನಿರೋಕ್ಕಾಗಲ್ಲ. ಏನಾದ್ರು ಒಂದು ವಿಷಯ ಹುಡ್ಕೊಂಡು ಅವನು ಮಾತಾಡ್ತಾನೇ ಇರಬೇಕು, ಆ ಪ್ರಕೃತಿ ಇರುತ್ತೆ. ಧೃತಗತಿ ಅಟನಃ. ಧೃತಗತಿ, ನಡ್ಕೊಂಡು ಹೋಗುವಾಗ ವೇಗ ಜಾಸ್ತಿ, ನಿಧಾನವಾಗಿ ಹೋಗೋದು ಅನ್ನೋದು ಇಷ್ಟ ಆಗಲ್ಲ ಅವನಿಗೆ. ಕೆಲಸ ಏನೋ ತುಂಬ ಇದೆ ಅಂತಲ್ಲ, ಏನೂ ಕೆಲಸ ಇಲ್ಲದೆ ಹೋದರೂ ಹೋಗುವಾಗ ಬಹಳ ವೇಗವಾಗೇ ಹೋಗಬೇಕದು. ಯಾಕೆಂದರೆ ಮೈ ಆಗಿದೆ ಅದು, ಆ ಮೈ ಹಾಗೆ ಅವನನ್ನು ನಡೆಸುತ್ತೆ ಅದು. ಮತ್ತು ಅಟನಃ, ಒಂದು ಕಡೆಯಿಂದ ಒಂದು ಕಡೆ ಓಡಾಡ್ತಾನೆ ಇರಬೇಕು, ಇದ್ದಲ್ಲಿ ಇರೋಕ್ಕಾಗಲ್ಲ. ಸಾಮಾನ್ಯವಾಗಿ ವಾತ ಪ್ರಕೃತಿ ಉದಾಹರಣೆ ಯಾವುದು ಅಂತ ಕೇಳಿದಾಗ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ನಾಯಿ ಅಂತ. ನಾಯಿಗೆ ಏನೋ ಭಾರಿ ಕಾರ್ಯ ಇದೆ ಅಂತೇನಿಲ್ಲ, ಆದರೆ ಒಂದು ಕ್ಷಣವೂ ಪುರ್ಸತ್ತಿರಲ್ಲ. ಈ ಕಡೆಯಿಂದ ಆ ಕಡೆ ಹೋಗುತ್ತೆ, ಆ ಕಡೆಯಿಂದ ಈ ಕಡೆ ಹೋಗುತ್ತೆ. ಹೋಗುವಾಗ ಏನೋ ಭಾರಿ ಮಹಾಕಾರ್ಯ ಇದ್ದಂಗೆ ಕಾಣಿಸುತ್ತೆ. ಹಾಗೆ ಹೋಗ್ತಾ ಇರುವ ರಭಸ ನೋಡಿದ್ರೆ ಅಲ್ಲಿ ಹೋಗಿ ದುಂಡಿಗೆ ಸುತ್ಕೊಂಡು ಕಂಬ ಸುತ್ಕೊಂಡು ಮತ್ತು ವಾಪಸ್ ಬರುತ್ತೆ, ಇನ್ನೊಂದು ಕಡೆ ಹೋಗುತ್ತೆ. ಯಾಕೆ ಹೀಗೆ ಮಾಡುತ್ತೆ ಅಂದರೆ ಮೈನ ಧರ್ಮ ಅದು ಹಾಗೆ ಮಾಡದೇ ಹೋದ್ರೆ ಅದು ಬದುಕೋಕ್ಕೆ ಆಗಲ್ಲ. ಅದೇ ರೀತಿಯಲ್ಲಿ ಅನವಸ್ಥಿತಾತ್ಮ, ಮನಸ್ಸು ತುಂಬ ಚಂಚಲ, ನಿಂತಲ್ಲಿ ನಿಲ್ಲಲ್ಲ. ಒಂದು ಸುಭಾಷಿತ ಈ ರೀತಿಯಲ್ಲಿ ಬರುತ್ತೆ. ಕಪಿಹಿ
ಮೊದಲೇ ಒಂದು ಕಪಿ ಇತ್ತು. ಅಪಿಚ ಕಾಪಿಷಾಯನ ಮದಮತ್ತ, ಅದಕ್ಕೊಂದು ಸ್ವಲ್ಪ ಹೆಂಡನೂ ಕೊಡ್ಸಾಯಿತು. ಕಾಪಿಷಾಯನ ಅಂದರೆ ಹೆಂಡ, ಅದರ ಮದ, ಅದರಿಂದ ಮತ್ತಃ, ಮತ್ತಷ್ಟು ಮತ್ತದೆ. ಕಪಿರಪಿಚ ಕಾಪಿಷಾಯನ ಮದಮತ್ತಃ ವೃಶ್ಚಿಕೇನ ಸಂದಷ್ಟ ಅಂತ. ಒಂದು ಚೇಳು ಬಂದು ಕಡಿದ್ಬಿಟ್ಟಿದೆ. ಚೇಳು ಬಂದು ಕಡಿದ್ರೆ ಸಿಕ್ಕಾಬಟ್ಟೆ ನೋವು, ಉರಿ ತಡ್ಕೊಳಕ್ಕಾಗಲ್ಲ, ಎದ್ದು ತಕ್ಕ ಕುಣಿಬೇಕು, ಹಾಗೆ ಮಾಡುತ್ತೆ. ಕಾಪಿಷಾಯನ ಮದಮತ್ತಃ ವೃಶ್ಚಿಕೇನ ಸಂದಷ್ಟ ಪುನರಪಿ ಪಿಶಾಚಗ್ರಹ. ಇದ್ರ ಮೇಲೆ ಒಂದು ಪಿಶಾಚಿ ಒಳಗಡೆ ಬಂದು ಸೇರ್ಕೊಂಬಿಟ್ಟಿದೆ. ಅದು ಪಿಶಾಚಿ ಅಂದರೆ ಅದು ಸುಮ್ಮನೆ ಇರೋಕ್ಕಾಗೋದಿಲ್ಲ, ಅದಕ್ಕೆ ನಿರಂತರವಾಗಿ ಹಾರಾಟ ಮಾಡ್ತಾನೆ ಇರಬೇಕು. ಅದು ಕಿಂ ಬ್ರೂಮಃ ವೈಕೃತಂ ತಸ್ಯ, ವಿಕಾರ ಎಷ್ಟಿರುತ್ತೆ ಅಂತ ಹೇಳೋಕ್ಕಾಗತ್ತಾ ಅಂತ ಅಷ್ಟಿರುತ್ತೆ. ಇದು ಯಾವ ಕಪಿ ಬಗ್ಗೆ ಹೇಳೋದು ಅಂತ ಕೇಳಿದರೆ ಮನಸ್ಸೆಂಬ ಕಪಿ ಬಗ್ಗೆ. ಅದು ವಿಶೇಷವಾಗಿ ವಾತ ಪ್ರಕೃತಿಯ ಮನಸ್ಸು ತುಂಬ ತುಂಬ ಚಂಚಲವಾಗಿರುತ್ತೆ. ಅದು ಒಂದು ಕಡೆಯಲ್ಲಿ ನಿಲ್ಲಲ್ಲ, ಅದು ನಿರಂತರವಾಗಿ ಅಂಥ ಪರಿಸ್ಥಿತಿಯಲ್ಲಿರುತ್ತೆ. ವಿಯತಿ ಚ ಗಚ್ಚತಿ ಸಂಭ್ರಮೇಣ ಸುಪ್ತಃ. ರಾತ್ರಿ ನಿದ್ದೆ ಮಾಡುವಾಗ ಕನಸು ಬೀಳುತ್ತೆ ಅವನಿಗೆ. ಆ ಕನಸು ಯಾವ ತರಹ ಬೀಳುತ್ತೆ ಅಂದರೆ, ನಾನು ಆಕಾಶದಲ್ಲಿ ಸಂಚಾರ ಮಾಡ್ತಾಯಿದ್ದೆ, ದೇಹ ಇದ್ದಕ್ಕಿದ್ದ ಹಾಗೆ ತುಂಬ ಹಗುರಾಗೋಯ್ತು, ಮೇಲಕ್ಕೆ ಹೊರಟೋದೆ, ಈ ಕಡೆಯಿಂದ ಆ ಕಡೆಗೆ ಸದೇಹವಾಗಿ ಸಂಚಾರ ಮಾಡ್ತಾಯಿದ್ದೀನಿ ಅಂತ ಕನಸು ಬೀಳುತ್ತಂತೆ. ಇದು ಒಂದು ಲಕ್ಷಣ. ಅವ್ಯವಸ್ಥಿತ ಮತಿ ಚಲದೃಷ್ಟಿ. ಅವ್ಯವಸ್ಥಿತ ಮತಿ ಅಂದರೆ ಮತಿ ಒಂದು ವ್ಯವಸ್ಥೆ ಇರಲ್ಲ ಅಂತ. ಅಂದರೆ ಯಾವುದಾದ್ರೂ ಒಂದು ಕಾರ್ಯಕ್ಕೆ ಹೊರಟಾಗ ಆ ಕಾರ್ಯ ಪೂರ್ತಿ ಆಗೋ ತನಕ ಅದರಲ್ಲಿ ಸಂಪೂರ್ಣವಾಗಿ ಮುಳುಗಿರಬೇಕಾಗತ್ತೆ. ಅಲ್ಲಿ 4-6 ಆಲೋಚನೆಗಳು ಬರ್ತಾಯಿದ್ರು ಸಹ ಒಂದು ವ್ಯವಸ್ಥೆಯಲ್ಲೇ ಬರ್ತಾ ಇರಬೇಕಾಗತ್ತೆ. ಹಾಗಾದರೂ ಮಾತ್ರ ವಿಷಯವನ್ನು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಇವನಲ್ಲಿ ಅವ್ಯವಸ್ಥಿತ ಮತಿ ಅಂತ. ಓದ್ತಾ ಇರ್ತಾನೆ, ಅಷ್ಟೊತ್ತಿಗೆ ಬೇರೆ ಯಾವುದೋ ನೆನಪಾಗುತ್ತೆ, ಇನ್ನೇನೋ ಬೇರೆ ಒಂದಷ್ಟು ಯೋಚನೆ ಮಾಡ್ತಾನೆ. ಆಮೇಲೆ ಮತ್ತೆ ಓದೋಕ್ಕೆ ಹೋಗ್ತಾನೆ, ಆಗ ಅಷ್ಟೊತ್ತಿಗೆ ಪುನಃ ಒಂದು ಸ್ನೇಹಿತಂದೇನೋ ಸಮಾಚಾರ ಬರುತ್ತೆ. ಹಾಗಾಗಿ ಯಾವುದು ಒಂದು ಚೌಕಟ್ಟು ಹಿಡ್ಕೊಂಡು, ಒಂದು ಟ್ರ್ಯಾಕ್ ಹಿಡ್ಕೊಂಡು ಕಾರ್ಯ ಮಾಡುವಂಥ ಪರಿಸ್ಥಿತಿ ಇರಲ್ಲ. ಛಲದೃಷ್ಟಿ, ಮನಸ್ಸು ಯಾವಾಗ ಚಂಚಲ ಆಯಿತೋ ದೃಷ್ಟಿಯು ಅದೇ ರೀತಿಯಲ್ಲಿ ಚಂಚಲ ಆಗಿಬಿಡುತ್ತಂತೆ. ಮನಸ್ಸಿಗೆ ದೃಷ್ಟಿಗೆ ತುಂಬ ಸಂಬಂಧ. ಮನಸ್ಸು ಏಕಾಗ್ರವಾಗಿದ್ದರೆ ದೃಷ್ಟಿ ಏಕಾಗ್ರವಾಗಿರುತ್ತೆ. ಮನಸ್ಸು ತುಂಬ ಚಂಚಲವಾಗಿದೆ ಅಂದರೆ ಕಣ್ಣು ಪಿಳಿ 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 ಆ ಕಡೆ ಈ ಕಡೆ ಓಡಾಡ್ತಾನೆ ಇರುತ್ತೆ. ಇದು ಕಣ್ಣು ನೋಡಿದ್ರೆ ಹೇಳ್ಬೋದು, ಇವನ ಮನಸ್ಸು ತುಂಬ ಚಂಚಲವಾಗಿದೆ, ಇವನಿಗೆ ಏಕಾಗ್ರತೆ ಅನ್ನೋದು ಏನೂ ಇಲ್ಲ ಅಂತ. ಮಂದರತ್ನ ಧನ ಸಂಚಯ ಮಿತ್ರ. ರತ್ನಗಳು, ಧನ ಸಂಚಯ ಮತ್ತು ಮಿತ್ರರು. ಮಂದ ಅಂದರೆ ಕಡಿಮೆ ಅಂತ ಅರ್ಥ. ತುಂಬ ಬೆಲೆ ಬಾಳುವ ವಸ್ತುಗಳನ್ನು ಇಟ್ಕೊಳ್ಳೋ ಪ್ರವೃತ್ತಿ ಬರಲ್ಲ. ಪದಾರ್ಥ ಯಾರಾದರೂ ಕೊಟ್ಟರು ಅದನ್ನು ಪಕ್ಕದಲ್ಲಿಟ್ಟು ಅವನು ಹೊರಟೋಗ್ತಾನೆ ಹೊರತು ಅದನ್ನು ಧಾರಣೆ ಮಾಡ್ಕೋಬೇಕು ಅನ್ನೋ ಪ್ರವೃತ್ತಿನೇ ಬರಲ್ಲ ಅವನಿಗೆ. ಹಾಗೆ ಧನ ತುಂಬ ಮೈಗೆ ಅಂಟಲ್ಲ, ಸೇರಲ್ಲ. ಏನೇ ಧನ ಬಂದರೂ ಯಾವುದೋ ಕಡೆಗೆ ಹೊರಟು ಹೋಗುತ್ತೆ, ಸಂಪೂರ್ಣವಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಅವನಿಗೆ. ಮಿತ್ರರು ಅಷ್ಟೇ, ಎಷ್ಟೇ ಜನಗಳನ್ನು ಇವನು ಸಂಧಿಸಿ ಸ್ನೇಹ ಬೆಳೆಸ್ಕೊಳ್ಳೋಕ್ಕೆ ಬೇಕಾಗುವ ವಿಶೇಷವಾದ ಅವಕಾಶಗಳು ಒದಗಿ ಬಂದರೂ ಸಹ ಎಷ್ಟು ಜನ ಸ್ನೇಹಿತರಿದ್ದಾರೆ ಅಂದರೆ ಒಬ್ಬ ಇದ್ದಾನೋ ಇಬ್ಬರು ಇದ್ದಾರೋ ಅಥವಾ ಇಲ್ಲವೇ ಇಲ್ವೋ, ಅಂತಹ ಪರಿಸ್ಥಿತಿ. ಕಿಂಚಿದೇವ ವಿಲಪತ್ಯನಿಬದ್ಧಂ. ಕೆಲವು ಸರಿ ಮಾತನಾಡುವಾಗ ಸಂಬಂಧ ಇಲ್ಲದೇ ಇರೋ ಮಾತನ್ನು ಮಧ್ಯದಲ್ಲಿ ಆಡ್ತಾನೆ ಅಂತ ಇನ್ನೊಂದು ಲಕ್ಷಣ. ಅದು ಲೋಕದಲ್ಲಿ ಸಾಮಾನ್ಯವಾಗಿ ಆರೋಗ್ಯವಂತನಾಗಿದ್ದಾನೆ, ಮಾನಸಿಕವಾಗಿ ಚೆನ್ನಾಗಿದ್ದಾನೆ ಅಂದರೆ ಎಲ್ಲ ಮಾತನಾಡುವಾಗ ಒಂದು ರೀತಿಯಲ್ಲಿ ಔಚಿತ್ಯ ಇರುತ್ತೆ ಅದಕ್ಕೆ. ಈ ಸಂದರ್ಭ ಅದರಿಂದ ಈ ಮಾತು ಅಂತ. ಇವನಿಗೆ ಹಾಗಿರಲ್ಲ. ಮಧ್ಯದಲ್ಲಿ ಇದಕ್ಕಿದ್ದ ಹಾಗೆ ಸಂಬಂಧ ಇಲ್ಲದಿರುವಂತೆ ಯಾವುದೋ ಮಾತನ್ನು ಆಡ್ತಾನೋ ಅವನಿಗೇನೋ ಸ್ಮರಣೆ ಆಗುತ್ತೆ ಬೇರೆ ಪ್ರಪಂಚದ್ದು. ಇಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆದರೆ ಸ್ಮರಣೆಗೆ ಏನು ಬಂತೋ ಅದನ್ನು ಮಾತಾಡದೇ ಇದ್ದರೆ ಅವನಿಗೆ ಸಮಾಧಾನಕ್ಕೆ ಬರಲ್ಲ. ಅದನ್ನೇನಾಗ್ತಾನೆ, ಆ ಮಾತಾಡ್ತಾನೆ. ಅದು ಇಲ್ಲಿ ಏನು ಸಂಬಂಧ ಅಂತ ಕೇಳಿದರೆ ಅದೇನಿಲ್ಲ, ಅದು ಹೇಳ್ತಾನೆ. ಮಾರುತ ಪ್ರಕೃತಿ ರೇಷ ಮನುಷ್ಯ. ಇಂತಹ ಮನುಷ್ಯ ಇದ್ದಾನಲ್ಲ ಇವನು ಮಾರುತ ಪ್ರಕೃತಿ, ವಾತ ಪ್ರಕೃತಿಯ ವ್ಯಕ್ತಿ ಈ ಮೊದಲು ಹೇಳಿ ಅದಕ್ಕೆ ಲೌಕಿಕವಾಗಿ ಉದಾಹರಣೆ ಒಂದೆರಡು ಕೊಡಿ ಅಂತ ಕೇಳಿದ್ರೆ, ವಾತಿಕಾಶ್ಚ ಅಜ ಗೋಮಾಯು ಶಶ ಆಕು ಉಷ್ಟ್ರ ಶುನಾಂ ತಥಾ ಗೃಧ್ರ ಕಾಕ ಖರಾದೀನಾಂ ಆನೂಕೈ ಕೀರ್ತಿತಾ ನರಾಹ. ಅಜ ಆಡು, ಗೋಮಾಯು ಅಂದರೆ ನರಿ, ಶಶ ಮೊಲ, ಆಖು ಇಲಿ, ಉಷ್ಟ್ರ ಒಂಟೆ, ಶ್ವ ನಾಯಿ, ಗೃಧ್ರ ಗೂಬೆ, ಕಾಕ ಕಾಗೆ, ಖರ ಕತ್ತೆ. ಇವುಗಳ ಪ್ರಕೃತಿ
ಈ ವಾಸ ಪ್ರಕೃತಿಯಿಂದ ತಗೋಬೇಕು. ಇಂತಹ ಪ್ರಕೃತಿಯಿಂದ ಕೂಡಿದ ಮಾನವ ಇದಾನಲ್ಲ, ಅವನು ವಾಸ ಪ್ರಕೃತಿಯ ಮಾನವ ಅಂತ ಅರ್ಥ. ಅಂದರೆ ಈ ಪ್ರಾಣಿ ಪಕ್ಷಿಗಳನ್ನು ಏನು ಉದಾಹರಣೆ ಕೊಟ್ಟರು ಅದನ್ನು ಹೊರಗಡೆಯಿಂದ ನೋಡಿದ್ರೆ ಈ ವಾಸ ಪ್ರಕೃತಿ ಎಷ್ಟೋ ಲಕ್ಷಣಗಳಲ್ಲಿ ಕಾಣಿಸ್ಬಿಡುತ್ತೆ. ಅದು ಅಂಥದ್ದೇ ಇವನ ಮೈನಲ್ಲೂ ಇರುತ್ತೆ ಸಂಪೂರ್ಣವಾಗಿ. ಆದ್ದರಿಂದ ಒಂದು ಲೋಕದಲ್ಲಿ ಇಂತಹ ಪ್ರಾಣಿ ಪಕ್ಷಿಗಳನ್ನು ಗಮನಿಸಿ ಅದೇ ಲಕ್ಷಣ ಮನುಷ್ಯರಲ್ಲಿ ಎಲ್ಲಿದೆ ಅಂತ ನೋಡಿದ್ರೆ ವಾಸ ಪ್ರಕೃತಿಯವನು ಯಾರು ಅಂತ ನಮ್ಗೆ ಗೊತ್ತಾಗುತ್ತೆ ಅಂತ. ಇದೇ ರೀತಿಯಲ್ಲಿ ಪಿತ್ತ ಪ್ರಕೃತಿ ಬಗ್ಗೆ ಹೇಳ್ತಾರೆ, ಶ್ಲೇಷ್ಮ ಪ್ರಕೃತಿಯ ಬಗ್ಗೆನೂ ಹೇಳ್ತಾರೆ. ಅನಂತರ ಎರಡೆರಡು ಪ್ರಕೃತಿ ಮಿಶ್ರವಾಗಿದ್ದರೆ ಎರಡೆರಡು ಲಕ್ಷಣಗಳು ಮೈನಲ್ಲಿ ಬರ್ತಾ ಇರುತ್ತೆ. ಅದಲ್ಲದೆ ಕೊನೆಯದಾಗಿ ಸಮಪ್ರಕೃತಿ ಅಂತ ಇನ್ನೊಂದಿದೆ, ಅದು ಶ್ರೇಷ್ಠವಾದ ಪ್ರಕೃತಿ ಅಂತ. ಏನು ಅಂದರೆ 3 ಲಕ್ಷಣಗಳಿದೆ, ಆದರೆ ಯಾವಾಗ ಯಾವ್ಯಾವ ಲಕ್ಷಣಗಳು ಆಡಬೇಕೋ ಆವಾಗ ಮಾತ್ರ ಆಡುತ್ತದು. ಅದು ಒಂಥರ ಹಿತವಾದದ್ದೇನೆ. ಅದು ಸಮಯದಲ್ಲಿ ಚೆನ್ನಾಗಿಯೂ ಮಾತಾಡ್ತಾನೆ, ಇನ್ನೊಂದು ಸಮಯದಲ್ಲಿ ಬಹಳ ಮೌನವಾಗಿಯೂ ಇರ್ತಾನೆ. ಮೌನವಾಗಿದ್ದರೆ ಅದು ಶ್ಲೇಷ್ಮ ಪ್ರಕೃತಿಯ ಲಕ್ಷಣ, ಮಾತು ತುಂಬ ಆಡಿದ್ರೆ ಅದು ವಾತ ಪ್ರಕೃತಿಯ ಲಕ್ಷಣ. ಆ ಸಮ ಪ್ರಕೃತಿಯಲ್ಲಿ ಅದು ಇರುತ್ತೆ, ಇದು ಇರುತ್ತೆ. ಯಾವಾಗಲೂ ಮಾತನಾಡಬೇಕಾದ ಪ್ರಕರಣ ಬಂತು ಅಂದರೆ ಅವನು ಪಗದಸ್ತಾಗಿ ಮಾತಾಡ್ತಾನೆ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಾನೆ, ಅಷ್ಟು ಜೋರಾಗಿ ಜಬರ್ದಸ್ತಾಗಿ. ಇಲ್ಲ ಸಮಾಧಾನವಾಗಿ ಕೂತ್ಕೋಬೇಕಾದ ಪ್ರಕರಣ ಅಂದರೆ ಯಾವ ಮಾತು ಆಡೋದಿಲ್ಲ, ಸಮಾಧಾನವಾಗಿ ಎಷ್ಟೊತ್ತು ಬೇಕಾದ್ರೂ ಕೂತ್ಕೋತಾನೆ. ಹೀಗೆ 3 ಲಕ್ಷಣಗಳು ವ್ಯವಸ್ಥಿತವಾಗಿ ಬಂದಿದ್ದಾಗ ಅದಕ್ಕೆ ಸಮ ಪ್ರಕೃತಿ ಎಂಬುದಾಗಿ ಕರೀತಾರೆ. ಶ್ರೇಷ್ಠವಾದ ಪ್ರಕೃತಿ ಅದೊಂದು. ಇದು ದೈಹಿಕವಾದ ಪ್ರಕೃತಿಗಳಾದರೆ, ಇನ್ನು ಮಾನಸಿಕವಾದ ಪ್ರಕೃತಿಯ ದೃಷ್ಟಿಯಿಂದ ಸಾತ್ವಿಕ, ರಾಜಸ, ತಾಮಸ ಅಂತ 3 ಹೇಳಿದೆ. ಅದರಲ್ಲೂ ಪುನಃ ಪ್ರಭೇದಗಳನ್ನು ಒಟ್ಟು ಅನುಸಂಧಾನ ಮಾಡಿದ್ವಿ. ಯಾವುದಾದ್ರು ಒಂದನ್ನು ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ, ಒಂದು ಸಾತ್ವಿಕ ಪ್ರಕೃತಿಯಲ್ಲಿ ಒಂದು ಬ್ರಹ್ಮಕಾಯ ಅಂತ ಒಂದು ವಿಶಿಷ್ಟವಾದಂತಹ ಪ್ರಕೃತಿ, ಮೈ. ಅದಿದ್ದಾಗ ಹೇಗಿರ್ತಾನೆ ಅಂತ ಕೇಳಿದ್ರೆ, ಶೌಚಂ, ಹುಟ್ಟಿನ ಸ್ವಭಾವದಿಂದಲೇ ಯಾವಾಗಲೂ ಶುಚಿತ್ವವನ್ನು ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ. ಒಂಚೂರು ಮೈ ಕೊಳೆ ಆಯಿತು ಅವನು ಇಷ್ಟಪಡಲ್ಲ. ಒಂದು ಸ್ವಲ್ಪ ಮನಸ್ಸಿನಲ್ಲಿ ಏನೋ ರಾಗದ್ವೇಷಗಳು ಹುಟ್ಕೋತು, ಇದೆಲ್ಲ ಇರಬಾರ್ದು ಅಂತ ಕೊಡ್ಕೊಳ್ಳೋಕ್ಕೆ ಹೋಗ್ತಾನೆ. ಯಾವಾಗಲೂ ದೇಹ, ಮನಸ್ಸು, ಬುದ್ಧಿ ಇದಿಷ್ಟನ್ನು ಶುದ್ಧವಾಗಿ ಇಟ್ಕೊಳ್ಳೋಕ್ಕೆ ಬೇಕಾಗುವಂಥ ನಡೆ ಇರುತ್ತೆ. ಅದು ಶಿಕ್ಷಣದಿಂದ ಬರುವಂಥದ್ದಲ್ಲ, ಶಿಕ್ಷಣದಿಂದ ವೃದ್ಧಿ ಆಗ್ಬೋದು ಮತ್ತಷ್ಟು, ಆದರೆ ಮೂಲತಃ ಹುಟ್ಟಿನಲ್ಲೇ ಬಂದುಬಿಟ್ಟಿದೆ ಅದು ಸಂಪೂರ್ಣವಾಗಿ. ಹಾಗಾಗಿ ಅದು ತೆಗಿಯೋಕ್ಕೆ ಬರಲ್ಲ, ಅದು ಹೋಗಲ್ಲ, ಅದು ಯಾವಾಗಲೂ ಹಾಗಿರುತ್ತೆ. ಆಸ್ತಿಕ್ಯಂ, ಆಸ್ತಿಕ್ಯಂ ಅಂದರೆ ದೇವರಿದ್ದಾನೆ, ಧರ್ಮ ಇದೆ ಅನ್ನೋ ರೀತಿಯಾದಂಥ ಒಂದು ಭಾವ, ಇದಕ್ಕೆ ಆಸ್ತಿಕ್ಯ ಅಂತ ಕರೀತಾರೆ. ಚಿಕ್ಕ ಮಗುವಾಗಿರುವಾಗ ಯಾವುದೋ 2 ಮಾತನ್ನು ಕೇಳುತ್ತೆ, ದೇವರು ದೊಡ್ಡವನು, ಅವನೇ ನಮ್ಮನ್ನು ಕಾಪಾಡ್ತಾ ಇರೋದು ಅಂತ. ಸಾತ್ವಿಕವಾಗಿ ಬ್ರಹ್ಮಕಾಯದಲ್ಲಿ ಬಂದಿರುವಂಥ ಮಗು ಆದರೆ ಅದನ್ನ ಗಟ್ಟಿ ಹಿಡ್ಕೊಂಬಿಡುತ್ತೆ, ಅದು ನಿನ್ನ ಮರೆಯೋಲ್ಲ. ಯಾರು ಏನು ಮಾಡಿದ್ರೂ ಅದನ್ನು ತಪ್ಪಿಸೋಕ್ಕಾಗಲ್ಲ. ಯಾಕೆಂದರೆ ದೇಹದ ಲಕ್ಷಣವೇ ಆಗಿದೆ. ಅದರ ಕಾರಣದಿಂದಾಗಿ ಸುಭದ್ರವಾಗಿ ಆ ಚಿಂತನೆ ಬೇರೂರ್ಕೊಂಬಂದ್ಬಿಡುತ್ತೆ. ಅಭ್ಯಾಸ ವೇದೇಶು, ವೇದಾಭ್ಯಾಸ ಮಾಡಬೇಕು ಅನ್ನೋ ರೀತಿಯ ರುಚಿ ಇರುತ್ತೆ ಒಳಗಡೆಗೆ. ವೇದಾಭ್ಯಾಸ ಅನ್ನುವ ಪದ ತಗೊಂಡಾಗ ಯಾರ್ಯಾರಿಗೆ ಏನೇನೋ ರೀತಿಯಾದಂಥ ಅಪೇಕ್ಷೆ ಇರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಯಾವುದಾವುದೋ ಕಾರಣಕ್ಕಿರುತ್ತೆ, ಅದನ್ನು ತೊಗೋಬಾರ್ದು. ಉದಾಹರಣೆಗೆ ಏನೋ ಇವತ್ತಿನ ಕಾಲದಲ್ಲಿ ವೇದಾಭ್ಯಾಸ ಮಾಡಿದ್ರೆ ನೋಡಿ ತುಂಬ ಇನ್ಕಮ್ ತರೋಕ್ಕಾಗುತ್ತೆ ಅಂತ ಯಾರೋ ಹೇಳಿಕೊಟ್ರು, ಅದು ನೋಡ್ದೆ 10 ಕಡೆಗೆ. ಅದನ್ನು ನಾನು ವೇದಾಭ್ಯಾಸ ಮಾಡಬೇಕು ಅಂತಂದು ರುಚಿ ಬಂದಿದೆ ಅಂದರೆ ಇದು ಯಾವುದೋ ಬೇರೆ ಉಪಾಧಿಯಿಂದ ಬಂದಿರುವಂಥದ್ದು, ಬೇರೆ ಯಾವುದೋ ಆಮಿಷದಿಂದ ಬಂದಿರುವಂಥದ್ದು, ಸಹಜವಾದದ್ದಲ್ಲ. ಸಹಜವಾದದ್ದಾದರೆ ಹೇಗಿರುತ್ತೆ ಅಂದರೆ, ವೇದ ಓದಿದ್ರೆ ಜೀವನ ಏನಪ್ಪ ನಡೆಯುತ್ತೆ? ಏನೂ ನಡೆಯಲ್ಲ. ಅದಕ್ಕೆ ಬದಲಿಗೆ ಮಾಡರ್ನ್ ಸೈನ್ಸ್ ಓದೋ, ಕಂಪ್ಯೂಟರ್ ಸೈನ್ಸ್ ಓದೋ, ಮೆಡಿಕಲ್ ಸೈನ್ಸ್ ಓದೋ, ಇಂಜಿನಿಯರಿಂಗ್ ಓದೋ, ನೀನು ಎಲ್ಲೋ ಅಮೇರಿಕಾದಲ್ಲೋ ಲಂಡನ್ನಲ್ಲೋ ಕೆಲಸ ಸಿಗುತ್ತೆ, ನಿಮಗೆ ಲಕ್ಷಾಂತರ ರೂಪಾಯಿ ಹಣ ಬರುತ್ತೆ ಅಂತ ಹೇಳಿದ್ರು ಅದಿಲ್ಲ, ನನಗೆ ಯಾಕೋ ವೇದ ಓದಬೇಕು ಅಂತ ಅನಿಸುತ್ತೆ ಅಂತಂತಾನೆ. ಯಾಕೆ ಅಂದರೆ ಯಾವುದೋ ಜನ್ಮಾಂತರದ ಸಂಸ್ಕಾರ ಆ ವೇದ ಓದೋದಕ್ಕೆ ಬೇಕಾಗುವಂಥ ಮೈಕಟ್ಟನ್ನು ಕೊಟ್ಬಿಟ್ಟಿದೆ, ಮಾನಸಿಕ ಸ್ಥಿತಿಯನ್ನು ಕೊಟ್ಬಿಟ್ಟಿದೆ. ಅದಕ್ಕೆ ಒಂದು ಸಣ್ಣ ಪರಿಚಯ ಸಿಕ್ಕಿದ್ರೆ ಸಾಕು. ವೇದ ಅಂತ ಒಂದಿದೆ, ಒಂದು ಸರಿ ಯಾರೋ ವೇದ ಹೇಳ್ತಾ ಇದ್ದಿದ್ದು ಕೇಳ್ದ, ಅಷ್ಟೇ ಸಾಕು. ಯಾರೋ ಒಬ್ಬರು ಹೇಳಿದರು ವೇದ ಅನ್ನೋದು ಜ್ಞಾನದ ರಾಶಿ ಅಂತ ಹೇಳ್ಬಿಟ್ರು, ಮುಗೀತು, ಅಷ್ಟೇ ಬೇಕಾಗಿರೋದು, ಇನ್ನೇನು ಬೇಕಾಗಿಲ್ಲ. ಯಾರು ಮತ್ತು ಆಮೇಲೆ ರೆಕಮೆಂಡ್ ಮಾಡೋದಿಲ್ಲ, ಪುಷ್ ಮಾಡೋದಿಲ್ಲ, ಏನೂ ಮಾಡಬೇಕಾಗಿಲ್ಲ.
ಅದ್ರ ಗಟ್ಟಿ ಮನಸ್ಸು ಅಂದ್ಕೊಂಡ್ಬಿಡುತ್ತೆ. ಗುರುಪೂಜನಂ. ಹಾಗೆ ಯಾರು ವಿದ್ಯೆಯನ್ನು ಕೊಡ್ತಾರೋ ಅವರು ಪರಮ ಪೂಜ್ಯರಾಗಿರ್ತಾರೆ. ಆದರೆ ವಿದ್ಯೆಯನ್ನು ಕೊಟ್ಟಂಥ ಗುರುವಿನ ಬಗ್ಗೆ ಎಲ್ಲರಿಗೂ ಪೂಜ್ಯತ್ವ ಇರಲ್ಲ, ಗೌರವ ಇರಲ್ಲ. ಅಯ್ಯೋ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಬಿಡು ಅಂತ ಒಬ್ಬನಿಗೆ ಆಲೋಚನೆ ಮಾಡುತ್ತೆ. ಇನ್ನೊಬ್ಬರಿಗೆ ಅವರಲ್ಲದೆ ಹೋದರೂ ಬೇರೆಯವ್ರು ಸಿಗ್ತಾಯಿದ್ರು ಅಂತ ಇನ್ನೊಂದು ಸ್ವಲ್ಪ ತಾತ್ಸಾರ ಬುದ್ಧಿ ಹುಟ್ಟುತ್ತೆ. ಅವ್ರು ಅವತ್ತೇನು ಹೇಳ್ಕೊಟ್ಟಿರ್ಬೋದೋ ಇವತ್ತು ನಾನು ಅವರಿಗಿಂತ ಜಾಸ್ತಿ ತಿಳ್ಕೊಂಡಿದ್ದೀನಿ ಅಂತ ಇನ್ನೊಂದು ಬುದ್ಧಿ ಹುಟ್ಬೋದು. ನಾನಾ ತರಹದ ಬುದ್ಧಿ ಹುಟ್ಟಿ ಆ ಗುರುವಿನ ಬಗ್ಗೆ ಗೌರವ ಏನೂ ಉಳಿದೇ ಇರುವಂಥದ್ದು ಉಂಟು ಬೇಕಾದಷ್ಟು. ಅದನ್ನು ಕೃತಜ್ಞತೆ ಅಂತ ಕರೀತಾರೆ. ಹಾಗಲ್ಲ, ಇನ್ನೊಬ್ಬನಿಗೆ ಪ್ರತಿ ಹೆಜ್ಜೆ ನೆನಪಿರುತ್ತೆ. ಅವರು ನನಗೆ ಅಕಾರ ಹೇಳ್ಕೊಟ್ರು, ಅಕ್ಷರ ಹೇಳ್ಕೊಟ್ರು, ಅವ್ರನ್ನ ನಾನು ಮರೆಯೋಕ್ಕಾಗಲ್ಲಪ್ಪ ಅಂಥೇಳಿ ಅವ್ರ ಬಗ್ಗೆ ಗೌರವ ಸಲ್ಲಿಸೋದಕ್ಕೆ ಇಷ್ಟಪಡ್ತಾನೆ. ಯಾವ್ಯಾವ ಹಂತದಲ್ಲಿ ಯಾರ್ಯಾರಿಂದ ವಿದ್ಯಾ ಲಾಭ ಆಗಿದೆಯೋ ಅಷ್ಟೂ ಜನನ ಪರಮ ಪೂಜ್ಯತೆಯಿಂದ ಭಾವಿಸ್ತಾನೆ. ಇದು ಸಹಜವಾಗಿ ಕಲಿತದ್ದಲ್ಲ. ಕಲಿಕೆಯನ್ನು ಸ್ವಲ್ಪ ಸಹಕಾರ ಕೊಟ್ಟಿರ್ಬೋದು, ಜನ್ಮಜಾತವಾಗಿ ಬಂದಿರುವಂಥ ಒಂದು ಗುಣ. ಅತಿಥಿತ್ವಂ. ಅತಿಥಿಗಳನ್ನು ಕಂಡ್ರೆ ತುಂಬ ಪ್ರೀತಿ. ಅಂದರೆ ಮನೆಗೆ ಯಾರೋ ಮಧ್ಯಾಹ್ನದ ವೇಳೆಗೆ ಬರ್ತಾರೆ, ಅನಿರೀಕ್ಷಿತವಾಗಿ ಬರ್ತಾರೆ ಅಂದರೆ ಸಾಮಾನ್ಯವಾಗಿ ಇವತ್ತಿನ ಪರಿಸ್ಥಿತಿಯಲ್ಲಂತೂ ತುಂಬ ಸಂಕಟಪಟ್ಬಿಡ್ತಾರೆ ಜನ. ಯಾಕಪ್ಪ ಈ ಹಣೆ ಬರ ಇದ್ದಕ್ಕಿದ್ದ ಹಾಗೆ ಈಗ ಬಂದುಬಿಟ್ರೆ ನಾವು ಏನು ಮಾಡಬೇಕು ಅಂತ ಅರ್ಥ, ನಮಗೇನು ಬೇರೆ ಕೆಲಸ ಕಾರ್ಯಗಳಿರಲ್ವ, ಹೀಗೆಲ್ಲ ಆಲೋಚನೆ ಮಾಡುವಂಥ ಪರಿಸ್ಥಿತಿ ಇದೆ. ಏಕೆಂದರೆ ಇವತ್ತಿನ ನಮ್ಮ ಜೀವನದ ಕ್ರಮವೇ ಬೇರೆ, ಚಿಂತನೆಯೇ ಬೇರೆ ಹಾಗಾಗಿಬಿಟ್ಟಿದೆ. ಅದೇ ಒಬ್ಬ ಆದರ್ಶವಾದಂತಹ ಬ್ರಹ್ಮಕಾಯದ ವ್ಯಕ್ತಿ ಆದರೆ ಅವನಿಗೆ ಸದಾಕಾಲದಲ್ಲೂ ಏನಾದರೂ ಒಂದು ಸಾರ್ಥಕವಾದ ಕಾರ್ಯ ಮಾಡಬೇಕು ಅಂತಿರುತ್ತೆ. ತುಂಬ ಸಾರ್ಥಕವಾದ ಕಾರ್ಯ ಯಾವುದಪ್ಪ ಅಂದರೆ, ಒಬ್ಬ ಮಾನವ ಅನಿರೀಕ್ಷಿತವಾಗಿ ಮನೆ ಬಂದ, ಅತಿಥಿ ಅಂದರೆ ತಿಥಿ ವಾರ ನಕ್ಷತ್ರ ಯಾವ ಲೆಕ್ಕವೂ ಇಲ್ಲದೆ ಬರುವವನು, ತಿಥಿವಾರ ನಕ್ಷತ್ರಗಳ ಚೌಕಟ್ಟನ್ನು ಮೀರಿರುವವನು, ಪರಬ್ರಹ್ಮ ಸ್ವರೂಪ, ಅತಿಥಿ ದೇವೋ ಭವ. ಶ್ರುತಿ ಮಾತೆ ಸಾರ್ತಾಳೆ, ಅತಿಥಿಯನ್ನು ದೇವರಂತೆ ಭಾವಿಸುವಂಥ ಅಂತ. ಅಂದರೆ ತಿಥಿವಾರ ನಕ್ಷತ್ರಗಳ ಚೌಕಟ್ಟಲ್ಲಿ ಇಳಿದು ಬಂದವರು ಮಾನವರು. ಇದನ್ನೆಲ್ಲ ಮೀರಿದವನು ಅಂದರೆ ಕಾಲಾತೀತನಾದವನು. ಕಾಲಾತೀತನಾದವನು ಯಾರಪ್ಪ ಅಂದರೆ ದೇವದೇವ ಅವರೆಲ್ಲ ಕಾಲಾತೀತರಾದವರು. ಅವರೇ ಈ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳುವಂಥ ಮನಸ್ಸು ಅವನಿಗೆ. ಆದ್ದರಿಂದ ಅತಿಥಿಗಳು ಬರ್ತಾರೆ ಅಂದರೆ ಪರಮ ಸಂತೋಷವಾಗಿಬಿಡುತ್ತೆ. ಇದಕ್ಕಿಂತ ಇನ್ನೊಂದು ದೊಡ್ಡ ನನಗೆ ಶುಭ ಅವಸರ ಇನ್ನೇನಿದೆ, ಇದಕ್ಕೆ ಬೇಕಾಗೋ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡಿ ಅದರಿಂದ ಜೀವನವನ್ನು ಧನ್ಯವಾಗಿ ಮಾಡ್ಕೋತೀನಿ ಅಂತ ಆಲೋಚನೆ ಮಾಡ್ತಾನೆ. ಇಜ್ಯಾಚ. ಹಾಗೆ ದೇವಪ್ರೀತಿಕರವಾದಂತಹ ಯಜ್ಞ, ಯಾಗ, ಹೋಮ ಇವುಗಳನ್ನು ಆಚರಣೆ ಮಾಡೋದರಲ್ಲಿ ತುಂಬ ಪ್ರೀತಿ ಇದರಲ್ಲಿ. ಬ್ರಹ್ಮಕಾಯಸ್ಯ ಲಕ್ಷಣಂ. ಹೀಗಿದ್ದರೆ ಬ್ರಹ್ಮಕಾಯ ಎಂಬುದಾಗಿ ಕರಿಬೇಕು ಎಂಬುದಾಗಿ. ಹೀಗೆ 3 ತರಹದ ಶರೀರಗಳು ಇರುತ್ತೆ ಸೃಷ್ಟಿನಲ್ಲಿ ಸಹಜವಾಗಿ. ಇದನ್ನು ಪ್ರಕೃತಿ ಅಂತ ಕರೀತಾರೆ. ಒಂದು ಮಾತನ್ನು ಹೇಳೋದುಂಟು, ಜನ್ಮಾಂತರ ಸಹಸ್ರೇಷು ಯಾ ಬುದ್ಧಿ ಭಾವಿತಾ ನೃಣಾಂ ತಾಮೇವ ಭಜತೆ ಜಂತು ಉಪದೇಶ ನಿರರ್ಥಕ ಎಂಬುದಾಗಿ. ಸಾವಿರಾರು ಜನ್ಮಗಳಿಂದ ಯಾವುದೋ ಒಂದನ್ನು ಬುದ್ಧಿಯಲ್ಲಿ ಇಟ್ಕೊಂಬಿಟ್ಯಾನೆ, ಅದನ್ನು ಭಾವಿಸ್ತಾ ಬಂದುಬಿಟ್ಯಾನೆ. ಇದು ಚೆನ್ನು, ಹೀಗಿರಬೇಕು ಅಂತ ಭಾವಿಸ್ತಾ ಬಂದ್ಯಾನೆ. ಅದ್ರ ಕಾರಣದವಾಗಿ ಸುಭದ್ರವಾಗಿ ಒಂದೇನೋ ಬಂದುಬಿಟ್ಟಿದೆ ಭಾವ. ಜನ್ಮಾಂತರ ಸಹಸ್ರೇಷು ಯಾವ ಬುದ್ಧಿಯು ಭಾವಿತಾ ಪುರ ಹಿಂದೆ ಭಾವಿಸಲ್ಪಟ್ಟಿದೆಯೋ ತಾಮೇವ ಭಜತೆ ಜಂತು, ಅದೇ ಬುದ್ಧಿಯನ್ನೇ ಒಂದು ಜೀವವು ಇಲ್ಲಿ ಭಜಿಸುತ್ತದೆ. ಹೀಗಿರೋದ್ರಿಂದ ಉಪದೇಶ ನಿರರ್ಥಕ. ಯಾರು ಏನೇ ಉಪದೇಶ ಮಾಡಿದ್ರೂ ಏನೂ ಉಪಯೋಗ ಬರಲ್ಲ. ಕನ್ನಡ ಭಾಷೆಯಲ್ಲಿ ಒಂದು ಗಾದೆ ಹೇಳೋದುಂಟು, ನಾಯಿ ಬಾಲ ಡೊಂಕು ಅಂತ. ನಾಯಿ ಬಾಲನ ನೆಟ್ಟಿಗೆ ಮಾಡಬೇಕು ಅಂತ ನೀವು ಕೋಲು ಕಟ್ಟಿದ್ರೆ ಅದಕ್ಕೆ ಕೊಳವೆ ಹಾಕಿದ್ರೆ ಕೊಳವೆ ಇರೋ ತನಕ ಅದು ನೆಟ್ಟಿಗಿರುತ್ತೆ ಅಷ್ಟೇ. ಕೊಳವೆ ತೆಗೆದ್ರೆ ಈಗ 10 ದಿವಸ ಆಯಿತು, 15 ದಿವಸ ಆಯಿತು ಕೊಳವೆ ಹಾಕಿದ್ದೀನಿ, ಆದ್ದರಿಂದ ನಾಯಿ ಬಾಲ ನೆಟ್ಟಗಾಗಿರ್ಬೋದು ಅಂತ ಅಂದ್ಕೊಂಡ್ರೆ ಭ್ರಮೆ. ಕೊಳವೆ ಸ್ವಲ್ಪ ತೆಗಿ, ಪುನಃ ಅದು ಡೊಂಕಾಗಿ ಆಗುತ್ತೆ. ಹಾಗೆ ಪ್ರಕೃತಿ ಅನ್ನೋದು ತುಂಬ ಬಲಿಷ್ಠವಾದದ್ದು, ಆದ್ದರಿಂದ ಅದನ್ನು ಬದಲಾಯಿಸೋದಕ್ಕೆ ಬರೋಲ್ಲ ಅಂತ ಆಯುರ್ವೇದ ಶಾಸ್ತ್ರ ಇನ್ನೊಂದು ಮಾತನ್ನು ಹೇಳುತ್ತೆ. ಏನಾದರೂ ಯಾರಿಗಾರು ಒಬ್ಬನಿಗೆ ವಾತ ಪ್ರಕೃತಿಯ ಲಕ್ಷಣ ಇತ್ತು, ಈಗ ಹೊರಟೋಯ್ತು, ಶ್ಲೇಷ್ಮ ಪ್ರಕೃತಿಯ ಲಕ್ಷಣ ಕಾಣಿಸ್ತಾ ಇದೆ, ಪಿತ್ತ ಪ್ರಕೃತಿಯ ಲಕ್ಷಣ ಕಾಣಿಸ್ತಾ ಇದೆ ಅಂತಂದರೆ ಅವನಿನ್ನು ಹೆಚ್ಚು ಕಾಲ ಬದುಕೋಲ್ಲ ಅಂತ ಲಕ್ಷಣ ಅದು.
ಅವನು ಸದ್ಯದಲ್ಲಿ ಒಂದು 6 ತಿಂಗಳೊಳಗಡೆ ಹೊರಟು ಹೋಗ್ತಾನೆ ಅಂತ. ಯಾಕೆ ಈ ಪ್ರಕೃತಿ ಚೇಂಜ್ ಆಯಿತು ಅಂತ ಕೇಳಿದ್ರೆ ಅದಕ್ಕೊಂದು ಕಾರಣ ಸಹ ಏನಪ್ಪ ಅಂದರೆ, ಮುಂದಿನ ಪ್ರೋಗ್ರಾಮ್ ಇದೆಯಲ್ಲ ಅದಕ್ಕೆ ಇಲ್ಲೇ ಸಿದ್ಧತೆ ನಡೀತಾ ಇದೆ ಅಂತ ಅರ್ಥ. ಅಂದರೆ ಇನ್ನೊಂದು ಕಡೆಯಲ್ಲೇ ಹೋಗಿ ಜನ್ಮ ಎತ್ತಬೇಕಾಗಿದೆ. ಆ ಜನ್ಮ ಎತ್ತುವಾಗ ಅಲ್ಲಿ ಏನೋ ಒಂದು ಬೇರೆ ಪ್ರಕೃತಿ ಪಡೀಬೇಕಾಗಿದೆ. ಯಾಕೆ ಅಂದರೆ ಇವನು ಪುಣ್ಯ ಪಾಪಗಳು ಅಲ್ಲಿಗೆ ಕರ್ಕೊಂಡು ಹೋಗಬೇಕಾಗಿದೆ. ಇಲ್ಲಿ ವಾತ ಪ್ರಕೃತಿಯಾಗಿದ್ದ, ಅಲ್ಲಿ ಪಿತ್ತ ಪ್ರಕೃತಿಯಾಗಿ ಹುಟ್ಟಬೇಕಾಗಿದೆ ಅಂತಂದಾಗ, ಆ ಪಿತ್ತ ಪ್ರಕೃತಿಯಾಗಿ ಹುಟ್ಟಬೇಕಾದ್ರೆ ಎಲ್ಲಿ ಹೋಗಿ ಸೇರಬೇಕೋ ಜೀವ, ಅದಕ್ಕೆ ಬೇಕಾಗೋ ಸಿದ್ಧತೆ ಬೇಕಾಗಿದೆ ಇಲ್ಲಿಗ. ಆ ಸಿದ್ಧತೆ ಇಲ್ಲಿ ಹುಟ್ಟುಬಿಡುತ್ತಂತೆ, ಮೈನಲ್ಲಿ ಪ್ರಕೃತಿಯಲ್ಲಿ ಪರಿವರ್ತನೆ ಆಗಿಬಿಡುತ್ತಂತೆ. ಇಲ್ಲಿ ಪಿತ್ತ ಪ್ರಕೃತಿಯ ಲಕ್ಷಣ ಬಂತು ಅಂದರೆ ಮುಂದೆ ಯಾವುದೋ ಒಂದು ಪಿತ್ತ ಪ್ರಕೃತಿಯಾಗಿ ಹುಟ್ಟುತ್ತಾನೆ ಅಂತ ಹೇಳುತ್ತೆ. ಅದು ನೀನು ಹೆಚ್ಚು ಕಾಲ ಇಲ್ಲ, 6 ತಿಂಗಳೊಳಗಡೆ ಇವನು ಸತ್ತು ಹೋಗ್ತಾನೆ ಅಂತ ಹೇಳೋದುಂಟು. ಅಂದರೆ ಪ್ರಕೃತಿ ಅನ್ನೋದು ಬದಲಾಯಿಸೋದಕ್ಕಾಗಲ್ಲ ಅನ್ನೋ ಸಾಮಾನ್ಯ ನಿಯಮ. ಲೋಕದಲ್ಲಿ ಹೇಗೇಗೋ ಇರ್ತಾರೆ, ಹೇಗೇಗೋ ಆಗ್ತಾರಲ್ಲ ಲೋಕದಲ್ಲಿ ಅಂತ ಕೇಳಿದರೆ, ಅದೆಲ್ಲ ಏನು ಅಂತ ಕೇಳಿದರೆ, ಆಯಾ ಪ್ರಕೃತಿಯಲ್ಲಿ ಲೋಪದೋಷಗಳಿದ್ದರೆ ಆಯಾ ಪ್ರಕೃತಿಯ ಲೋಪದೋಷಗಳನ್ನು ತೆಗೆದು ಅದನ್ನು ಶುದ್ಧ ಮಾಡ್ಬೋದು ಅಷ್ಟೇ. ಅದು ಬಿಟ್ಟು ಇನ್ನೊಂದು ಪ್ರಕೃತಿಯಾಗಿ ಆಗೋದಕ್ಕೆ ಬರಲ್ಲ. ವಾತ ಪ್ರಕೃತಿ ವಾತ ಪ್ರಕೃತಿಯೇ, ಪಿತ್ತ ಪ್ರಕೃತಿ ಪಿತ್ತ ಪ್ರಕೃತಿಯೇ, ಕಫ ಪ್ರಕೃತಿ ಕಫ ಪ್ರಕೃತಿಯೇ. ಕಫ ಪ್ರಕೃತಿಯಲ್ಲಿ ಏನೋ ತೊಂದರೆ ಆಗಿಬಿಟ್ಟು ಕಫ ಅದು ಮೈನಲ್ಲಿ ಮೈ ಭಾರ ಜಾಸ್ತಿ ಮಾಡಿಬಿಡ್ತು ತುಂಬ. ಅದೇ ರೀತಿಯಲ್ಲಿ ನಿದ್ರೆ ಆಲಸ್ಯ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಯಾವ ಕೆಲಸನೂ ಮಾಡ್ತಾಯಿಲ್ಲ ಅಂಥ ಸ್ಥಿತಿಯಲ್ಲಿದ್ದ. ಆದರೆ ಯಾವುದೋ ಅದಕ್ಕೊಂದು ಚಿಕಿತ್ಸೆ ಪಡೆದ. ಚಿಕಿತ್ಸೆ ಪಡೆದ ಮೇಲೆ ಆ ಅತಿಯಾಗಿದ್ದ ಕಫ ಮೈನಲ್ಲಿ ಹೊರಟು ಹೋಯಿತು. ಆಗ ಏನಾಯಿತು ಅಂತ ಕೇಳಿದ್ರೆ, ಧ್ಯಾನ ಮಾಡೋಕ್ಕೆ ಶುರು ಮಾಡಬೇಕು ಅಂತ ಅನ್ನಿಸ್ತು ಅವನಿಗೆ. ಜಪ ಮಾಡಬೇಕು ಅಂತ ಅನ್ನಿಸ್ತು. ಗಾಢವಾದ ಚಿಂತನೆ ಮಾಡಬೇಕು. ಮುಂದೆ ಎಷ್ಟು ಒಂದು 6 ತಿಂಗಳು 1 ವರ್ಷ ಅಲ್ಲ, 10 ವರ್ಷದ ನಂತರ ಏನಾಗುತ್ತೆ ಅದನ್ನ ಈಗಲೇ ಆಲೋಚನೆ ಮಾಡಿ ಅದಕ್ಕೆ ತಕ್ಕಂಥ ಒಂದು ಕಾರ್ಯವನ್ನು ಆರಂಭ ಮಾಡಬೇಕು. ದೀರ್ಘದರ್ಶಿತ್ವ, ಹೀಗೆ ಅನೇಕ ಗುಣಗಳು ಅವನಿಗೆ ಗೋಚರವಾಗಿ ಮೊದಲಿಗೆ ಇದ್ದಿದ್ದಕ್ಕೂ ಈಗ ನೋಡಿದ್ರು ತುಂಬ ವ್ಯತ್ಯಾಸ ಆಗೋಯ್ತು. ಏನ್ರಿ ಇದು ಹೀಗಾಗೋಯ್ತಲ್ಲ ಅಂದರೆ, ಬೇರೆ ಏನೂ ಅಲ್ಲ, ಶುದ್ಧ ಶ್ಲೇಷ್ಮ ಪ್ರಕೃತಿ ಹೇಗಿರಬೇಕಿತ್ತೋ ಹಾಗಿಲ್ದೇ ಅದಕ್ಕೆ ಹುಳ ಹಿಡಿದಿತ್ತು. ಅದಕ್ಕೆ ಏನೋ ಒಂದು ಇನ್ಫೆಕ್ಷನ್ ಆಗಿತ್ತು, ರೋಗ ಬಂದಿತ್ತು. ಆ ರೋಗ ತೆಗೆದಿದ್ದರಿಂದ ಈಗ ಪ್ರಕೃತಿಯ ಪೂರ್ಣ ಲಕ್ಷಣಗಳು ಹೊರಗಡೆ ಬಂತು ಅಂತ ಅಷ್ಟೇ. ಅದನ್ನೇ ಹೇಳುವಾಗ ಶುದ್ಧ ವಾತ ಪ್ರಕೃತಿಯೂ ಒಂದು ದೃಷ್ಟಿಯಿಂದ ಶ್ರೇಷ್ಠವಾದದ್ದೇನೆ, ಶುದ್ಧ ಪಿತ್ತ ಪ್ರಕೃತಿಯೂ ಶ್ರೇಷ್ಠವಾದದ್ದೇನೆ, ಶುದ್ಧ ಕಫ ಪ್ರಕೃತಿಯೂ ಶ್ರೇಷ್ಠವಾದದ್ದೇನೆ. ಅಂದರೆ ಯಾವುದೋ ಒಂದು ನಿರ್ದಿಷ್ಟವಾದ ಕಾರ್ಯಗಳಲ್ಲಿ ಅವರು ತೊಡಗಿದಾಗ ಆ ಕಾರ್ಯನ ತುಂಬ ಚೆನ್ನಾಗಿ ನಿರ್ವಾಹ ಮಾಡ್ಕೊಂಬರ್ತಾರೆ. ಆ ದೃಷ್ಟಿಯಿಂದ ಅವರು ಶ್ರೇಷ್ಠವಾದ ವ್ಯಕ್ತಿನೇ ಅಂತ. ಯಾರೋ ಒಬ್ಬ ಸದಾ ಓಡಾಡಬೇಕು ಅಂತ ಇಷ್ಟಪಡ್ತಾ ಇರುವಂಥ ವ್ಯಕ್ತಿಗೆ ಓಡಾಡೋಕ್ಕೆ ಬೇಕಾಗುವಂಥ ಒಂದು ಕೆಲಸ ಕೊಟ್ಟರೆ ಏನು ಮಾಡ್ತಾನವನು? ತುಂಬ ಸಂತೋಷ ಪಟ್ಬಿಡ್ತಾನೆ. ಈಗ ಬಸ್ ಹತ್ತದೆ, ಆಮೇಲೆ ಟ್ರೈನ್ ಹತ್ತದೆ, ಆಮೇಲೆ ಫ್ಲೈಟ್ ಹತ್ತದೆ, ಆಮೇಲೆ ನಡ್ಕೊಂಡು ಹೋದೆ, ಅದು ನೋಡಿದೆ ಇದು ನೋಡಿದೆ, ಎಲ್ಲ ಖುಷಿ ಅವನಿಗೆ, ಉತ್ಸಾಹ ತುಂಬ ಬಂದ್ಬಿಡುತ್ತೆ. ಯಾಕೆಂದರೆ ಅವನ ಪ್ರಕೃತಿಗೆ ಮ್ಯಾಚ್ ಆಗುತ್ತೆ. ಅದೇ ಹಾಗಲ್ಲೇ ಇದ್ದವನಿಗೆ, ಒಬ್ಬ ಶ್ಲೇಷ್ಮ ಪ್ರಕೃತಿ, ಅವನಿಗೆ ಶ್ಲೇಷ್ಮ ಪ್ರಕೃತಿ ಇದ್ದಲ್ಲೇ ಇರಬೇಕು ಅಂತ ಇಷ್ಟಪಡುವಂಥ ಪ್ರಕೃತಿ ಅದು. ಅವನಿಗೆ ನಿತ್ಯ ಓಡಾಡುವಂತಂದರೆ ಅಯ್ಯೋ ಯಾರಿಗೆ ಬೇಕಪ್ಪ ಈ ವೃತ್ತಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸುತ್ತನೇ ಇರಬೇಕು ಅಂಥವನಿಗೆ ಯಾವ ಕಾರಣಕ್ಕೂ ಹೊಂದಲ್ಲ. ಇವೆಲ್ಲ ವಿಷಯ ಇದೆ ಲೋಕದಲ್ಲಿ. ಹೀಗೆಲ್ಲ ಇರೋದ್ರಿಂದ ಶ್ರೀಕೃಷ್ಣ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತ ಕೇಳಿದರೆ, ನಾನು ಒಂದು ಆದರ್ಶವನ್ನು ಲೋಕಕ್ಕೆ ಹೇಳ್ತಾ ಇದ್ದೀನಿ. ಆದರ್ಶವನ್ನು ಲೋಕಕ್ಕೆ ಹೇಳುವಾಗ ಅವರವರು ಪ್ರಕೃತಿ ಏನಿದೆ ಆ ಪ್ರಕೃತಿಯನ್ನೆಲ್ಲ ಮೀರಿ ಏನನ್ನೋ ಒಂದೊಂದು ಸಾಧನೆ ಮಾಡೋಕ್ಕಾಗಲ್ಲ. ಆ ಪ್ರಕೃತಿಯ ಚೌಕಟ್ಟಲ್ಲೇ ಆದರ್ಶವನ್ನು ಸಾಧನೆ ಮಾಡಬೇಕಾಗತ್ತೆ. ಅಂದರೆ ಒಬ್ಬ ಬ್ರಾಹ್ಮಣನ ಕಥೆ ಬೇರೆ, ಒಬ್ಬ ಕ್ಷತ್ರಿಯನ ಕಥೆ ಬೇರೆ, ವೈಶ್ಯನ ಕಥೆ ಬೇರೆ. ಅವನಿಗೆ ಹುಟ್ಟುಗುಣವಾಗಿ ಏನೋ ಒಂದು ಬಂದುಬಿಟ್ಟಿದೆ. ವಾತಪಿತ್ತ ಶ್ಲೇಷ್ಮಗಳಲ್ಲಿ ಒಂದು ಪ್ರಮಾಣ ನಿಶ್ಚಯ, ಸತ್ವರಜಸ್ತಮಸ್ನಲ್ಲಿ ಒಂದು ರೇಷಿಯೋ ಪ್ರಮಾಣದ ನಿಶ್ಚಯ ಆಗಿ ಹುಟ್ಟಿ ಬಂದುಬಿಟ್ಟಿದೆ. ಅದು ಪರಿವರ್ತನೆ ಮಾಡೋಕ್ಕೆ ಬರಲ್ಲ ಅದೀಗ ಬದುಕಿರೋಷ್ಟು ಕಾಲನೂ. ಹಾಗಿರುವಾಗ ಅವನ ಆ ಪ್ರಕೃತಿ ಅನ್ನೋದೇನಿದೆ ಅದೇ ಬಲಿಷ್ಠವಾದದ್ದಾದ್ದರಿಂದ ಅದನ್ನು ಮೀರಿ ಇನ್ನೇನೋ ಮಾಡುವಂತಂದರೆ ಪ್ರಕೃತಿ ಹಾಗೆ ಬಿಟ್ಕೊಡಲ್ಲ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇ, ತನ್ನ ಪ್ರಕೃತಿಗೆ ತಕ್ಕಂತೆ ಒಬ್ಬೊಬ್ಬನೂ ಚೇಷ್ಟೆ ಮಾಡ್ತಾನೆ ಹೊರತು ಯಾವುದೇ ಕಾರಣಕ್ಕೂ ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ. ಒಂದು ತಮಾಷೆಯ ಪ್ರಸಂಗವನ್ನು ಹೇಳ್ತಾರೆ. ಒಂದು ದೋಣಿಯಲ್ಲಿ ಸಂಚಾರ ಮಾಡ್ತಾಯಿದ್ರು. ತುಂಟು ಹುಡುಗ ಇದ್ದ, ತುಂಬ ಚೇಷ್ಟೆ ಅಂದರೆ ತುಂಬ ಚೇಷ್ಟೆ. ಅವನು ಕರ್ಕೊಂಡು ಹೋಗುವಾಗ ಬಹಳ ಎಚ್ಚರಿಕೆ ವಹಿಸಿದರು. ಇವನು ಚೇಷ್ಟೆ ಮಾಡ್ತಾನೆ, ದೋಣಿಲಿ ಹೋಗೋದು, ಎಲ್ಲರೂ ಅವಾಂತರ ಆಗಿಬಿಟ್ರೆ ಏನು ಮಾಡೋದು ಅಂತ ಭಾಳ ಯೋಚನೆ ಮಾಡಿ ಅವನ ಕೈ ಎರಡು ಹಿಂದ್ಗಡೆ ಕಟ್ಟಿದ್ರಂತೆ. ಚೇಷ್ಟೆ ತುಂಬ ಮಾಡೋದು ಕೈನಲ್ಲಿ ಅಲ್ವಾ,
ಕೈ ಎರಡು ಹಿಂದಕ್ಕೆ ಕಟ್ಟಿ ಕೂರಿಸ್ಕೊ ಅಲ್ಲಿ ಸುಮ್ಮನೆ ತಪ್ಪಿಗೆ ಚೇಷ್ಟೆ ಮಾಡೋ. ಎಲ್ಲರೂ ಸುಮ್ಮನೆ ಎಲ್ಲರೂ ಪಕ್ಕದಲ್ಲಿದ್ದವನು ಚಿಗುಡ್ತಾನೆ, ಅವನು ಚಿರ್ರಂತ ಕೂಗ್ತಾನೆ. ಎಲ್ಲರೂ ಇನ್ಯಾರ್ದು ಬಟ್ಟೆ ಹಿಡಿದು ಎಳಿತಾನೆ, ಏನೇನೋ ಚೇಷ್ಟೆ ಮಾಡ್ತಾನೆ. ಹೀಗಿದ್ದಾಗ ಏನು ಮಾಡೋದು? ಕೈ ಎರಡು ಕಟ್ಟಿ ಹಾಕಿದ್ದಾರೆ ಅಂತ ಕೂರಿಸಿದ್ದಾರೆ. ದೋಣಿಯಲ್ಲಿ ಏನಾಗಿದೆ ಅಂತ ಕೇಳಿದರೆ, ಒಂದು ಕಪಿನೂ ಇದೆ, ಯಾರೋ ಒಬ್ಬ ಕಪಿ ತೊಗೊಂಡು ಹೋಗ್ತಾಯಿದ್ದಾನೆ ಆಟ ಆಡಿಸೋಕ್ಕೋಸ್ಕರ. ಇನ್ನೊಂದು ಹಾವಾಡಿಗ ಹಾವಿನ ಬುಟ್ಟಿ ಇಟ್ಕೊಂಡಿದ್ದಾನೆ, ಅದನ್ನು ತೊಗೊಂಡು ಹೋಗ್ತಾಯಿದ್ದಾನೆ. ಈ ಬಾಲಕನಿಗೆ ಚೇಷ್ಟೆ ಮಾಡಬಾರ್ದು ಅಂತ ಉಪದೇಶ ಮಾಡಿ ದೋಣಿಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರೆ ಏನಪ್ಪ ಮಾಡ್ದ ಅಂತ ಕೇಳಿದ್ರೆ, ಅಲ್ಲೆಲ್ಲೋ ಒಂದು ಹಂಚಿ ಕಡ್ಡಿ ಬಿದ್ದಿತ್ತು ಅಥವಾ ಒಂದು ಉದ್ದಕ್ಕೆ ತೆಂಗಿನ ಕಡ್ಡಿ ಬಿದ್ದಿತ್ತು. ಆ ಕಡ್ಡಿನ ಬಾಯಿನಲ್ಲಿ ಹಿಂಗೆ ಕಚ್ಕೊಂಡ, ಕೈ ಆಡಿಸೋಕೆ ಕೈ ಕಟ್ಬಿಟ್ಯಾರೆ. ನಿಧಾನಕ್ಕೆ ಹೋಗಿ ಕೋತಿ ಇದೆಯಲ್ಲ ಅದ್ರ ಪೃಷ್ಠಕ್ಕೆ ಹೋಗಿ ಹಿಂಗೆ ಚುಚ್ಚಿದ. ಅದು ಒಮ್ಮೆ ಎದ್ದು ಕುಣಿತು. ಎದ್ದು ಕುಣಿದಾಗ ಹಾವಿನ ಬುಟ್ಟಿ ಕಿತ್ತೋಯ್ತು. ಹಾವು ಉಸ್ ಅಂತ ಬಂತು. ಅಷ್ಟು ಜನ ಒಂದು ಕಡೆ ಹೊರಟೋದ್ರು, ದೋಣಿ ಮುಳುಗೋಯ್ತು ಅಂತ ತಮಾಷೆ ಕಥೆ ಹೇಳ್ತಾರೆ. ಅಂದರೆ ನೀನು ಏನೇ ಮಾಡಿದ್ರೂ ಆ ಚೇಷ್ಟೆ ಮಾಡದೇ ಇರೋದೇ ಇಲ್ಲ ಅಂತ. ಕೈಕಾಲು ಕಟ್ಟಿದರೆ ಇನ್ಯಾವುದೋ ರೀತಿಯಲ್ಲಿ ಚೇಷ್ಟೆ ಮಾಡೋದು. ಹಾಗಿರುತ್ತೆ ಪ್ರಕೃತಿ ಅನ್ನೋದು, ಅಷ್ಟು ಬಲಿಷ್ಠವಾದದ್ದು. ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂಕರಿಷ್ಯತಿ. ಅದರಿಂದ ಕೈಕಾಲು ಕಟ್ಟಿದ್ದೀನಿ ನಾನು ಅಂತಂದರೆ ಅಷ್ಟಕ್ಕೆ ಪ್ರಕೃತಿಯನ್ನು ಹತೋಟಿ ತರೋಕ್ಕೆ ಬರೋಲ್ಲ. ಕೈಕಾಲು ಕಟ್ಕೊಂಡು ಕೂತ್ಕೋ ಅಂತ ಹೇಳಿದರೆ ಅಷ್ಟರಿಂದ ಪ್ರಕೃತಿ ಹತೋಟಿ ಬರೋಲ್ಲ. ಚಿಕ್ಕ ಮಕ್ಕಳನ್ನ ಕೆಲವು ಸರಿ ಏನೂ ಚೇಷ್ಟೆ ಮಾಡಬಾರ್ದು, ಸುಮ್ಮನೆ ಕೂತ್ಕೋ, 5 ನಿಮಿಷಕ್ಕೆ ನೀವು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ನಿನಗೆ ಹೊಸ ಬಟ್ಟೆ ತಂದು ಕೊಡ್ತೀನಿ, ಪ್ರೈಸ್ ಕೊಡ್ತೀನಿ ಅಂತ ಏನೇ ಹೇಳಿದ್ರು ಯಾವ ಪ್ರೈಸು ಕೊಡಬೇಕಾಗಲ್ಲ, ಹೊಸ ಬಟ್ಟೆ ತಂದು ಕೊಡಬೇಕಾಗಲ್ಲ. ಯಾಕೆಂದರೆ 1 ನಿಮಿಷನೂ ಸುಮ್ಮನೆ ಕೂರೋಕ್ಕಾಗಲ್ಲ. ಹಿಂಗೆ ಸುಮ್ಮನೆ ಕೂತ್ಕೊಂಡು ಕತ್ತು ಹಿಂಗೆ ಅಂತಾನು ಅವನು. ಇಲ್ಲ ಕಣ್ಣಲ್ಲೇ ಬೇರೆ ಬೇರೆ ರೀತಿಯಾದ ಆಟ ಆಡ್ತಾನೆ. ಇಲ್ಲ ಎಲ್ಲೆಲ್ಲಿ ಚೇಷ್ಟೆ ಮಾಡೋಕ್ಕಾಗುತ್ತೋ ತೊಡೆ ಎತ್ತೆತ್ತಿ ಕುಣಿಸ್ತಾನೆ ಸುಮ್ಮನೆ. ಯಾಕೆಂದರೆ ಪ್ರಕೃತಿ ಅದು, ಹೆಚ್ಚು ಕಡಿಮೆ ಬದುಕು ಮಾಡೋಕ್ಕಾಗಲ್ಲ ಅದನ್ನ ಅಂತ ಮಾತಿನ ತಾತ್ಪರ್ಯ. ಈ ಮಾತನ್ನು ಇಲ್ಲಿ ಹೇಳಿರೋ ಸಂದರ್ಭ ಏನು ಅಂತ ಕೇಳಿದ್ರೆ, ಪ್ರಕೃತಿಯಾಗಿ ಅವ್ರವ್ರ ಪ್ರಕೃತಿ ಅಂತ ಒಂದು ಉಂಟು. ಆ ಪ್ರಕೃತಿಗೆ ತಕ್ಕಂಥ ಒಂದು ವರ್ತನೆ ಇದೆ. ಆ ವರ್ತನೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತಹ ಒಂದು ವಿಶಿಷ್ಟವಾದಂತಹ ಜೀವನ ವೃತ್ತಿಯನ್ನು ಅವಲಂಬಿಸಿದರೆ, ಬದುಕಿನ ಕ್ರಮವನ್ನು ಅವಲಂಬಿಸಿದರೆ ಆಗ ಮಾತ್ರ ಹೊಂದಾಣಿಕೆ ತುಂಬ ಚೆನ್ನಾಗಾಗತ್ತೆ. ಅದು ಬಿಟ್ಟು ಬೇರೆ ಇನ್ನೊಂದನ್ನು ಅವಲಂಬಿಸಿದರೆ ಅದು ಹೊಂದಾಣಿಕೆ ಆಗೋದಿಲ್ಲ ಅನ್ನೋದು ತಾತ್ಪರ್ಯ ರೂಪವಾದ ವಿಷಯ. ಮುಂದಿನ ಮಾತು 34ನೇ ಶ್ಲೋಕ. ಇಂದ್ರಿಯಸ್ಯ ಅರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋಃ ನ ವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಇಂದ್ರಿಯಸ್ಯ ಒಂದೊಂದು ಇಂದ್ರಿಯಕ್ಕೂ ಸಹ ಅರ್ಥ ಅಂದರೆ ತನ್ನ ಬೇಕಾದ ವಸ್ತು ಏನಿದೆಯೋ, ವಿಷಯ ಏನಿದೆಯೋ ಅದರಲ್ಲಿ ರಾಗದ್ವೇಷವು ವ್ಯವಸ್ಥಿತವು. ರಾಗ ಮತ್ತು ದ್ವೇಷ ವ್ಯವಸ್ಥಿತವಾಗಿದೆ ಅಂತಂದರೆ ನಿಯಮಬದ್ಧವಾಗಿದೆ ಅದು ಅಂತ. ತಯೋಹೋ ಅವೆರಡರ ವಶಂನ ಗಚ್ಚೇತ್, ವಶಕ್ಕೆ ಒಳಗಾಗಬಾರ್ದು. ಏಕೆಂದರೆ ತೌ ಆ ರಾಗದ್ವೇಷಗಳು ಅಸ್ಯ ಪರಿಪಂಥಿನೋ, ಇವನಿಗೆ ಶತ್ರುಗಳಿದ್ದ ಹಾಗೆ, ವೈರಿಗಳಿದ್ದ ಹಾಗೆ ಅಂತ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ರಾಗ ದ್ವೇಷ ಅಂತ ಹುಟ್ಟಿನಲ್ಲಿ ಸೇರ್ಕೊಂಬಂದ್ಬಿಟ್ಟಿರುತ್ತೆ. ಯಾಕೆಂದರೆ ಜನ್ಮಾಂತರದ ಪುಣ್ಯ ಪಾಪಗಳು ಅವನನ್ನು ಯಾವುದೋ ಒಂದು ಪ್ರಕೃತಿಯ ಮೂಲಕವಾಗಿ ಹೊರಗಡೆ ತಂದಿರುತ್ತೆ. ಯಾವುದೋ ಒಂದು ಮೈ ಹೊತ್ಕೊಂಬಂದಿರ್ತಾನೆ. ವಾತ ಪ್ರಕೃತಿಯೋ, ಪಿತ್ತ ಪ್ರಕೃತಿಯೋ, ಸಾತ್ವಿಕ ಪ್ರಕೃತಿಯೋ, ರಾಜಸ ಪ್ರಕೃತಿಯೋ, ಬ್ರಾಹ್ಮಣ ಪ್ರಕೃತಿಯೋ, ಕ್ಷತ್ರಿಯ ಪ್ರಕೃತಿಯೋ, ಈ ಥರದ್ದು ಯಾವುದೋ ಒಂದನ್ನು ಹೊತ್ಕೊಂಬಂದಿರ್ತಾನೆ. ಆ ಪ್ರಕೃತಿಯಲ್ಲಿ ಸ್ವಭಾವತಃನೇ ಈ ಪ್ರಾಪಂಚಿಕವಾದ ವಿಷಯಗಳ ಬಗ್ಗೆ ರಾಗದ್ವೇಷಗಳಿರುತ್ತೆ ಅವನಿಗೆ. ಆ ರಾಗದ್ವೇಷಗಳಿಗೆ ಒಳಗಾಗದೇ ಇರಬೇಕಾದದ್ದು ಮುಖ್ಯ. ಆ ರಾಗದ್ವೇಷಗಳು ಒಬ್ಬ ವ್ಯಕ್ತಿಯನ್ನು ಹಾಳು ಮಾಡಿಬಿಡುತ್ತೆ. ಆದ್ದರಿಂದ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ, ಯಾರೋ ಒಬ್ಬ ತುಂಬ ಸಾತ್ವಿಕ ಪ್ರಕೃತಿಯ ವ್ಯಕ್ತಿ ಅಂತಿದ್ದಾನೆ ಅಂತಾದರೆ ಅವನಿಗೆ ಕೋಗಿಲೆ ಶಬ್ದವನ್ನು ಕೇಳಿದರೆ, ಗಿಳಿಯ ಶಬ್ದವನ್ನು ಕೇಳಿದರೆ ತುಂಬ ನನಗೆ ಇಷ್ಟ ಆಗುತ್ತೆ ಇದು ಅಂತ ಅನಿಸುತ್ತೆ ಅವನಿಗೆ. ಅದೇ ಕಾಗೆ ಕೂಗಿದರೆ ಯೋ ಕರ್ಕಶ, ನಂಗೆ ಕೇಳೋಕ್ಕಾಗಲ್ಲಪ್ಪ ಅಂತಂತಾನೆ. ಒಂದು ಪಕ್ಷಿ ಬಗ್ಗೆ ಅವನಿಗೆ ರಾಗ ಉಂಟು, ಇನ್ನೊಂದು ಪಕ್ಷಿ ಬಗ್ಗೆ ಒಂದು ದೃಷ್ಟಿಯಿಂದ ದ್ವೇಷ
ಅದ್ರ ಮೇಲೆ ನಿತ್ಯ ಯುದ್ಧಕ್ಕೆ ಹೋಗದೆ ಹೋದರೂ ಅವನಿಗೆ ಆ ಧ್ವನಿ ಕೇಳಿದ ಕೂಡಲೇ ಇವಾಗ ಕಾಗೆ ಕೂಗ್ತಾ ಇದೆ ಅಂತ ಹೇಳಿ ಅವನಿಗೆ ಕರ್ಕಶ ಅಂತ ಅನಿಸ್ಬಿಡುತ್ತೆ. ಇದು ಶಬ್ದದ ಬಗ್ಗೆ. ಶಬ್ದ ಅನ್ನೋದು ಕಿವಿಗೆ ವಿಷಯ, ಕಿವಿ ಅನುಭವಿಸುವ ವಿಷಯ. ಅದರಲ್ಲಿ ರಾಗ ದ್ವೇಷ ಇದಿರುತ್ತೆ. ಇದನ್ನು ನಾವು ಪ್ರತಿಯೊಬ್ಬರೂ ಗಮನಿಸಿ ನೋಡ್ಬೋದು. ಯಾವುದೋ ಕೆಲವು ಧ್ವನಿಯನ್ನು ಕೇಳಿದರೆ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ, ಇನ್ಯಾವುದೋ ಕೆಲವೊಂದು ಧ್ವನಿಯನ್ನು ಕೇಳಿದರೆ ಕೆಲವರು ನನಗೆ ಇಷ್ಟ ಆಗಲ್ಲ ಅಂತಂತಾರೆ. ಶೌರ್ಯ ಪ್ರತಾಪದಿಂದ ಯಾರಾದರೂ ಮಾತನಾಡಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಒಬ್ಬರು ಅಂತಾರೆ. ಅವರಿಗೆ ಮಧುರವಾದ ಧ್ವನಿಯಲ್ಲಿ ಮಾತಾಡಿದ್ರೆ ಬರೀ ಸಪ್ಪೆ, ಇದರಲ್ಲಿ ಏನು ರುಚಿ ಇದೆ ಅಂತ ಅನಿಸುತ್ತೆ. ಇನ್ನೊಬ್ಬರಿಗೆ ತುಂಬ ಮಧುರವಾದ ಧ್ವನಿಯಲ್ಲಿ ಮಾತಾಡಿದ್ರೆ ಬಹಳ ಹಿತವಾಗಿತ್ತಪ್ಪ ಅಂತಂತಾರೆ. ಅವ್ರ ಹತ್ರ ಹೋಗಿ ತುಂಬ ಶೌರ್ಯ ಪ್ರತಾಪದ ಜೋರ ಆರ್ಭಟದ ಮಾತಾಡಿದ್ರೆ ಅಯ್ಯೋ ನನಗಂತೂ ಹಿಡಿಸಲ್ಲಪ್ಪ ಅದೇನದು ಅನ್ನೋ ರೀತಿಯಲ್ಲಿ ಅನಿಸುತ್ತೆ. ಯಾಕೆಂದರೆ ಧ್ವನಿ ಅವನಿಗೆ ಒಬ್ಬನಿಗೆ ರಾಗವನ್ನು ಹುಟ್ಟಿಸುತ್ತೆ, ಪ್ರೀತಿಯನ್ನು ಹುಟ್ಟಿಸುತ್ತೆ, ಇನ್ನೊಬ್ಬನಿಗೆ ದ್ವೇಷವನ್ನು ಹುಟ್ಟಿಸುತ್ತೆ. ಹೀಗಿದೆ ಪ್ರತಿಯೊಬ್ಬನ ಜೀವನದಲ್ಲೂ ಇದಿದೆ, ಯಾರಲ್ಲೂ ಇಲ್ಲ ಅಂತ ಬರೋಲ್ಲ, ಎಲ್ಲರಲ್ಲೂ ಇದೆ. ಹಾಗೆ ಸ್ಪರ್ಶ ಅಂತ ತೆಗೆದುಕೊಂಡ್ರೆ ಯಾರೋ ಒಬ್ಬನಿಗೆ ಮೃದುವಾದಂತಹ ಒಂದು ರೇಷ್ಮೆ ವಸ್ತ್ರದ ಸ್ಪರ್ಶ ಮಾಡಿದ್ರೆ ನಂಗೆ ತುಂಬ ಹಿತ ಅಂತ ಅನಿಸುತ್ತೆ ಅವನಿಗೆ. ಅದೇ ವ್ಯಕ್ತಿಗೆ ಏನಾದ್ರು ತುಂಬ ಒರಟಾಗಿರುವಂತಹ ಕಂಬಳಿ ಸ್ಪರ್ಶ ಅಂತಂದರೆ ಅಯ್ಯೋ ಅದು ಚುಚ್ಚುತ್ತಪ್ಪ ನನಗಾಗಲ್ಲ ಅಂತ ಯೋಚನೆ ಮಾಡ್ತಾನೆ. ಹಾಗೆ ಯಾವುದೋ ಒಂದು ಕರು ಕಂಡ್ರೆ ಬಹಳ ಮೃದುವಾದ ಅದು ಚರ್ಮನ ಮುಟ್ಟಿ ಬಹಳ ಸಂತೋಷ ಪಡ್ತಾನೆ. ಇನ್ನೊಬ್ಬನಿಗೆ ಅದು ಏನೋ ಅಷ್ಟೊಂದು ಮನಸ್ಸಿಗೆ ಹಿತವನ್ನು ಉಂಟು ಮಾಡಲ್ಲ. ಅವನಿಗೆ ಯಾವುದೋ ತುಂಬ ಒರಟಾಗಿರುವಂಥ ಒಂದು ಚರ್ಮ ಕಂಡ್ರೆ ಅದನ್ನ ಮುಟ್ಟಿ ಭಲೆ ಭಲೆ ಅಂತ ಅದ್ರ ಮೇಲೆ ಎರಡು ಗುದ್ದಿ ಅಲ್ಲೇನೋ ಒಂದು ರುಚಿ ನೋಡುವಂಥ ಪ್ರವೃತ್ತಿ ಬರುತ್ತೆ. ಅದು ಒಂದು ಸ್ಪರ್ಶ, ಇದು ಒಂದು ಸ್ಪರ್ಶ. ಆದರೆ ಒಂದು ಇಷ್ಟ ಆಗುತ್ತೆ, ಒಂದು ಇಷ್ಟ ಆಗಲ್ಲ. ಇದು ಹೌದೋ ಅಲ್ವೋ ಗಮನಿಸಿ ನೋಡ್ಬೋದು, ಪ್ರತಿಯೊಬ್ಬನ ಜೀವನದಲ್ಲೂ ಅದು ಕಾಣಿಸುತ್ತೆ. ಹಾಗೆ ರೂಪ ತೆಗೆದುಕೊಂಡ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ರೂಪ ತುಂಬ ಇಷ್ಟ ಆಗುತ್ತೆ. ಒಂದು ವೃಕ್ಷ, ಒಂದು ಲತೆ ಇದನ್ನು ಕಂಡ್ರೆ ಒಬ್ಬನಿಗೆ ತುಂಬ ಇಷ್ಟ ಆಗುತ್ತೆ. ಇನ್ನೊಬ್ಬನಿಗೆ ಯಾವುದೋ ಒಂಟೆ ಕಂಡ್ರೆ ತುಂಬ ಇಷ್ಟ ಅಂತ ಅನಿಸುತ್ತೆ. ಅದೇ ಒಂಟೆ ಇನ್ನೊಬ್ಬನಿಗೆ ಕಂಡ್ರೆ ಅಯ್ಯೋ ಏನಿದೆ, ತುಂಬ ಉದ್ದುದ್ದಕ್ಕೆ ಪೂರ್ತಿ ಮೂಳೆ ಮಾತ್ರ ಕಾಣಿಸುತ್ತೆ, ಮಾಂಸವೇ ಇರೋಲ್ಲ, ವಿಚಿತ್ರವಾದ ಆಕಾರ, ಊದ ಕತ್ತು, ಆ ಕತ್ತು ಮೂತಿನೂ ಒಂಥರ ವಿಚಿತ್ರವಾಗಿದೆ, ಇದರಲ್ಲೇನು ಸೌಂದರ್ಯ ಇದೆ ಅಂತ ಅನಿಸುತ್ತೆ. ಒಬ್ಬನಿಗೆ ಅದರಲ್ಲಿ ರಾಗ, ಇನ್ನೊಬ್ಬನಿಗೆ ದ್ವೇಷ. ಈ ರೂಪದ ಬಗ್ಗೆನೂ ಹುಡ್ಕೊಂಡು ಹೋಗುತ್ತೆ. ಹೊರಗಡೆ ವ್ಯಕ್ತಿತ್ವನ ಪರಿಶೀಲನೆ ಮಾಡ್ತಾ ಹೋದಾಗ ಎಷ್ಟೋ ಸಂದರ್ಭದಲ್ಲಿ ಈ ಹೆಣ್ಣು ಗಂಡುಗಳು ಪರಸ್ಪರ ಅನುರಾಗವನ್ನು ಬೆಳೆಸ್ಕೊಳ್ಳುವಾಗ ಯಾರೋ ಒಬ್ಬರಿಗೆ ಒಂದು ರೂಪ, ವರ್ಣರೂಪ, ವಧು ರೂಪ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಇನ್ನೊಬ್ಬನಿಗೆ ಅಯ್ಯೋ ಅದೊಂದು ರೂಪನೇ ಎಲ್ಲ ಬಿಟ್ಬಿಟ್ಟು ಅದನ್ನ ಕಟ್ಕೊಂಡಿಯಾನೆ, ಪ್ರಾರಬ್ಧ ಕರ್ಮ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ಇನ್ನೊಬ್ಬರಿಗೆ ಉಂಟಾಗತ್ತೆ. ಗಾದೆ ಮಾತೆಲ್ಲ ಹೇಳೋದುಂಟು, ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಅವ್ರವ್ರ ಮಕ್ಕಳು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತಂತೆ. ಯಾಕೆಂದರೆ ಹೆತ್ತಿರೋ ಕಾರಣದಿಂದ ಅಲ್ಲೊಂದು ಅಂಟು ಬೆಳೆದಿರೋದ್ರಿಂದ ತುಂಬ ಮುದ್ದು ಅನ್ನುತ್ತೆ. ಬೇರೆ ಮಕ್ಕಳು ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸಲ್ಲ, ತನ್ನ ಮಗು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಯಾಕೆಂದರೆ ಅದು ಯಾವುದೋ ಒಂದು ರೀತಿಯಲ್ಲಿ ರಾಗದ್ವೇಷಗಳು ಮೈಗೂಡಿದೆ, ಹುಟ್ಟಿನಿಂದ ಬಂದಿದೆ, ಅದರ ಪರಿಣಾಮ. ಅದೇ ರೀತಿಯಲ್ಲಿ ರಸಗಳ ಬಗ್ಗೆ ತೆಗೆದುಕೊಂಡ್ರೆ, ಆಹಾರದಲ್ಲಿರೋ ರಸದ ಬಗ್ಗೆ, ಒಬ್ಬರಿಗೆ ಸಿಹಿ ರಸ ತುಂಬ ಇಷ್ಟ ಆಗುತ್ತೆ, ಒಬ್ಬರಿಗೆ ಖಾರ ಇಲ್ಲದೆ ಹೋದರೆ ಊಟನೇ ಅಲ್ಲ ಅಂತ ಅನಿಸುತ್ತೆ. ಪಕ್ಕ ಖಾರವಾಗಿರ್ಬೇಕು ಆಹಾರ ಅಂತ. ಒಬ್ಬರಿಗೆ ಕಹಿ ರಸ ಕಂಡ್ರೆ ಇಷ್ಟನೇ ಆಗಲ್ಲ. ಇನ್ಯಾರೋ ಒಬ್ಬರಿಗೆ ಸ್ವಲ್ಪ ಕಹಿ ರಸದ ಯಾವುದಾದ್ರು ಪದಾರ್ಥ ಇದ್ದರೆ ಅದನ್ನೇ ಹೆಚ್ಚು ಬಳಸ್ಕೋಬೇಕು ಅಂತ ಇಷ್ಟಪಡ್ತಾರೆ. ಈಗ ಕಹಿ ರಸ ಆಗದೇ ಇದ್ದವನು ಕಹಿ ರಸವನ್ನು ಕಂಡ್ರೆ ಅಯ್ಯೋ ಬೇಡ ಅದು ಅಂತ ಪಕ್ಕಕ್ಕಿಡ್ತಾನೆ. ಅದೇ ಯಾವುದೋ ಸಿಹಿ ವಸ್ತು ಕಂಡ್ರೆ ಬೇಕು 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 ಅಂತ ಇಷ್ಟಪಡ್ತಾನೆ. ಇನ್ಯಾರೋ ಒಬ್ಬ ಅಯ್ಯೋ ನಂಗೆ ಸಿಹಿ ಬೇಡಪ್ಪ, ಅದು ಇಷ್ಟ ಆಗಲ್ಲ, ನಂಗೆ ಖಾರದ ಪದಾರ್ಥ ಇದ್ದರೆ ಹೇಳಿ ಏನಿದ್ವಿ ಅಂತ. ಇದನ್ನು ನಾವು ನಿತ್ಯ ಜೀವನದಲ್ಲಿ ನೋಡ್ತೀವಿ. ಅಂದರೆ ರಾಗ ದ್ವೇಷ ಹುಟ್ಟಿನಿಂದ ಬಂದಿದೆ. ಚಿಕ್ಕ ಮಗು ನಾವು ನೋಡ್ತೀವಿ ಅನೇಕ ಸಂದರ್ಭದಲ್ಲಿ ಉಪ್ಪಿನಕಾಯಿ ಇಷ್ಟಪಡುತ್ತೆ ತುಂಬ. ಅದೇ ದ್ರಾಕ್ಷಿ ಹಣ್ಣು ಕೊಟ್ಟರೆ ಥೂ ಅನ್ನುತ್ತೆ, ಉಗಿಯುತ್ತೆ, ಬೇಡ ಅಂತ ಅನ್ನಿಸುತ್ತೆ. ಅದು ಯಾರು ಹೇಳ್ಕೊಟ್ರು ಅದಕ್ಕೆ? ದ್ರಾಕ್ಷಿ ಬಗ್ಗೆ ಆಗಲಿ ಉಪ್ಪಿನಕಾಯಿ ಬಗ್ಗೆ ಆಗಲಿ ಏನಿಲ್ಲ, ಮೈ ಹತ್ತಿ ಬಂದಿದೆ ಯಾವುದೋ ಒಂದು ಟೇಸ್ಟ್ ಅನ್ನೋದು. ಅದು ಸಹಜವಾಗಿ ಅದು ವ್ಯಕ್ತವಾಗುತ್ತೆ ಆ ಮಗುವಿನ ವ್ಯಕ್ತಿತ್ವದಲ್ಲಿ. ಅದೇ ರೀತಿಯಲ್ಲಿ ಗಂಧ, ಮಲ್ಲಿಗೆ ಗಂಧ ತುಂಬ ಇಷ್ಟ ಅಂತ ಅನಿಸುತ್ತೆ. ಅದೇ ಇನ್ಯಾವುದೋ ಕೊಳತು ನಾರ್ತಾ ಇರುವಂಥ ಒಂದು ಗಂಧ ಅಂತಂದರೆ ಅದೇನು ಇಷ್ಟ ಆಗಲ್ಲ. ಆದರೆ ಯಾರೋ ಒಬ್ಬರಿಗೆ ಅದೇ ತುಂಬ ಇಷ್ಟ ಆಗುತ್ತೆ ಅನ್ನೋ ರೀತಿಯಾದ ವಿಷಯ ಉಂಟು. ಯಾಕೆಂದರೆ ಹಿಂದಿನ ಸಂಸ್ಕಾರಗಳು ಹಾಗೆ ಬಂದಿದೆ.
ಮತ್ತು ಸ್ವಭಾವತಃ ಈ ವಿಷಯಗಳ ಬಗ್ಗೆ ಒಂದಷ್ಟು ರಾಗದ್ವೇಷ ಅನ್ನೋ ರೀತಿಯಾದಂಥ ನಡೆ ಇದೆ. ಇಂತಹ ರಾಗದ್ವೇಷಗಳು ಅನ್ನೋದು ಹುಟ್ಟಿನಿಂದ ಏನು ಬಂದಿದೆ, ಅದಕ್ಕೆ ವಶವಾಗಬಾರ್ದು ಅಂತ ಶ್ರೀಕೃಷ್ಣ ಪ್ರಭುವಿನ ಒಂದು ಉಪದೇಶ. ತಯೋಹೋ ನಾ ವಶಮಾಗಚ್ಚೇತ್, ಅವೆರಡರ ವಶಕ್ಕೆ ಒಳಗಾಗಬೇಡ. ಅಂದರೆ ಈ ರಾಗ ದ್ವೇಷ ಎರಡನ್ನೂ ಕಡಿಮೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡು. ಹುಟ್ಟಿನಿಂದೇ ಬಂದಿದೆಯಲ್ಲ, ಇದು ಸ್ವಭಾವಕ್ಕೆ ಬಂದಿದೆ ಅಂತ ಆದರೂ ಸಹ ಇದು ರಾಗ ದ್ವೇಷ. ಇದು ನಿನ್ನಲ್ಲಿ ಏರಿಳಿತಗಳನ್ನು ಉಂಟು ಮಾಡುತ್ತೆ. ಮನಸ್ಸನ್ನು ಏಕರೂಪದಲ್ಲಿ ಇಟ್ಟಿರೋಲ್ಲ, ಪರಿಣಾಮವಾಗಿ ದೇಹದಲ್ಲೂ ಏರಿಳಿತಗಳು ಉಂಟಾಗುತ್ತೆ. ಅನೇಕ ರೀತಿಯಾದಂತಹ ಸಮಸ್ಯೆಗಳಿಗೆ ನಿನ್ನನ್ನು ಕರ್ಕೊಂಡೋಗಿ ತಲುಪಿಸುತ್ತೆ. ಆದ್ದರಿಂದ ಆ ರಾಗದ್ವೇಷಗಳನ್ನು ಬಿಟ್ಬಿಡು. ತಯೋಹೋ ನ ವಶಮಾಗಚ್ಚೇತ್ ತೌಹಿ ಅಸ್ಯ ಪರಿಪಂಥಿನೋ. ಒಬ್ಬ ಮನುಷ್ಯನಿಗೆ ಅವನು ಯಾವಾಗಲೂ ಕೂಡ ಅವೆರಡು ಪರಿಪಂಥಿ ಅಂದರೆ ಶತ್ರುಗಳಿದ್ದ ಹಾಗೆ ಅಂತ. ಶತ್ರುಗಳು ಅಂತ ಅಂದೊಡನೆ ನಾವು ಹೊರಗಡೆ ಇದ್ದವ್ರು ಯಾರೋ ಒಬ್ಬರ ಬಗ್ಗೆ ಆಲೋಚನೆ ಮಾಡ್ತೀವಿ. ಅವ್ರು ನಮ್ಮನ್ನು ವಿರೋಧಿಸ್ತಾರೆ, ನಮಗಾಗ ಕಿರಿಕಿರಿ ಮಾಡ್ತಾರೆ, ತೊಂದರೆ ಮಾಡ್ತಾರೆ, ನಮ್ಮನ್ನು ಇಷ್ಟಪಡೋಲ್ಲ ಅಂತಾದಾಗ ಅವ್ರನ್ನ ವೈರಿಗಳು ಅಂತ ಹೇಳ್ಕೊತೀವಿ. ನಾವು ಅವರಿಂದ ದೂರ ಇರೋದಕ್ಕೆ ಇಷ್ಟಪಡ್ತೀವಿ. ಇವೆಲ್ಲ ಉಂಟು. ಆದರೆ ಅದು ಹೊರಗಡೆ ಎಲ್ಲೋ ಇರುವಂಥ ಶತ್ರು ಆಯಿತು. ತುಂಬ ಹತ್ತಿರದಲ್ಲಿ ಒಬ್ಬ ಶತ್ರು ಇದ್ದಾನೆ. ಅವನು ಯಾರಪ್ಪ ಅಂದರೆ ಈ ರಾಗ ಮತ್ತು ದ್ವೇಷ ಅಂತೆರಡು. ಅಂಟು ಮತ್ತು ಆಗದೇ ಇರೋದು ಅಂತ. ರಾಗ ಅಂದರೆ ಅಂಟು, ಪ್ರೀತಿ ಅಂತ. ಒಂದು ವಸ್ತು ಕಂಡ್ರೆ ನಂಗೆ ತುಂಬ ಪ್ರೀತಿ ಅಂತ ಅನಿಸಿದರೆ ಅಲ್ಲಿ ಅಂಟು ಬೆಳೀತಾ ಹೋಗುತ್ತೆ, ಅದನ್ನು ರಾಗ ಅಂತ ಕರೀತಾರೆ. ಅನುರಾಗ, ರಾಗ ಇವೆಲ್ಲ ಶಬ್ದ ಹಾಗೆ ಬಂದಿದೆ. ದ್ವೇಷ ಅಂದರೆ ಅದನ್ನ ಕಂಡ್ರೆ ನಂಗೆ ಆಗಲ್ಲ, ನಂಗೆ ಇಷ್ಟ ಇಲ್ಲ ಅಂತ. ಇವೆರಡೂ ಕೂಡ ಅನುಕೂಲಕರವಾದಂಥ ಲಕ್ಷಣಗಳಲ್ಲ. ಇವು ಮನುಷ್ಯನನ್ನು ನಾನಾ ರೂಪದಲ್ಲಿ ಹಾಳು ಮಾಡುತ್ತವೆ. ಆದ್ದರಿಂದ ಇವುಗಳನ್ನು ವಶಕ್ಕೆ ತಂದ್ಕೋಬೇಕು. ಇಷ್ಟು ಇವತ್ತಿನ ಪಾಠವಾಗಿ ತೆಗೆದುಕೊಳ್ಳೋಣ. ಇಷ್ಟು ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ನಿರ್ಮಾನಮೋಹಾಃ ಜಿತಸಂಗದೋಷಾಃ ನಿರ್ಮಾನಮೋಹಾಃ ಜಿತಸಂಗದೋಷಾಃ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ಅಧ್ಯಾತ್ಮನಿತ್ಯಾ ವಿನಿವೃತ್ತಕಾಮಾಃ ದ್ವಂದ್ವೈರ್ವಿಮುಕ್ತಾಃ ಸುಖದುಃಖಸಂಜ್ಞೈಃ ದ್ವಂದ್ವೈರ್ವಿಮುಕ್ತಾಃ
सुखदुःखसंज्ञैः गच्छन्त्यमूढाः पदमौल्ययं तत् गच्छन्त्यमूढाः पदमौल्ययं